ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ಕಾಂಗ್ರೆಸ್ಸಿನ ರಮೇಶ್ ಬಾಬು ಅವರು. ನಮಸ್ಕಾರ ರಮೇಶ್ ಬಾಬು ಸರ್, ಸ್ವಾಗತ ನಿಮಗೆ. ಬಿಜೆಪಿಯಿಂದ ಮಹೇಶ್ ಅವರಿದ್ದಾರೆ, JDS ಇಂದ ಅಶ್ವಿನ್ ಅವರಿದ್ದಾರೆ. 3 ಜನಕ್ಕೆ ಸ್ವಾಗತ. 3 ಜನ ಬಂದಿದ್ದೀರಿ. ಇಲ್ಲಿ ಒಂದು 3 ಸಿನಾರಿಯೋ ಇದೆ ನಮ್ಮ ಮುಂದೆ. ಸಿನಾರಿಯೋ 1 ಏನಪ್ಪ, ಖರ್ಗೆ ಅವರು ಮುಖ್ಯಮಂತ್ರಿ ಆಗಿದ್ದೇ ಆದರೆ DK ಶಿವಕುಮಾರ್ ಅವರು ಹೇಳ್ದಂತೆ ಅವರು ದಾರಿ ಬಿಟ್ಟು ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೇ ಆದರೆ ಖರ್ಗೆ ಅವರು 1 ಅಲ್ಲ 100 ಅಲ್ಲ 1000 ಸತಿ ಹೇಳಿದ್ದಾರೆ, ನನ್ನನ್ನು ದಲಿತ ನಾಯಕ ಅಂತ ಕರಿಬೇಡಿ, ನನ್ನ ಕ್ಷಮತೆಯಿಂದ ನನ್ನ ಒಂದು ಅಳತೆಯನ್ನು ಮಾಡಿಬಿಟ್ರೆ ನನ್ನ ಸಮುದಾಯದ ಮೂಲಕ ನನ್ನ ಅಳತೆ ಮಾಡಬೇಡಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಗೌರವ ಕೂಡ ಕೊಡ್ತೀವಿ. ಆದರೆ ಇಟ್ ಈಸ್ ಅ ಫ್ಯಾಕ್ಟ್, ಅವರು ದಲಿತ ಸಮುದಾಯದಿಂದ ಹೊರಗೆ ಬಂದು ನಾಯಕತ್ವದ ಸ್ಥಾನಕ್ಕೆ ಏರಿರುವಂಥ ಒಬ್ಬ ಬಹಳ ಹಿರಿಮೆ ಮತ್ತು ಒಂದು ಹಿರಿತನ ಇಟ್ಕೊಂಡಂಥ ಒಬ್ಬ ನಾಯಕರು. ಹೀಗಿದ್ದಾಗ ದಲಿತ CM ಅನ್ನೋ ಕೀರ್ತಿ ಕಾಂಗ್ರೆಸ್ಸಿಗೆ ಬಂತು. ಅದಕ್ಕೆ ಮುಂದಾಗತ್ತಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆ. ರಮೇಶ್ ಬಾಬು ಅವರಿಂದ ಶುರು ಮಾಡ್ತೀನಿ ಸರ್. ಇದು ಒಂದು ಇಂಟರ್ವ್ಯೂ ಸರ್, ಓಕೆ, ನನಗೆ ಅರ್ಥ ಆಯ್ತದು. ಬಟ್ ಸ್ಟಿಲ್ ಇದ್ರ ಹಿಂದೆ ಇದೆ ಸರ್ ಒಂದು ಸೂತ್ರ. ಇದು ಸೂತ್ರ ಕೇವಲ ಸಿದ್ದರಾಮಯ್ಯನವರು DK ಶಿವಕುಮಾರ್ ನಡುವೆ ಮಾತ್ರ ಒಂದು ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಅಂತಲ್ಲ ಸರ್. ಸಮ್ಮಿಶ್ರ ಸರ್ಕಾರದ ಸಾಧ್ಯತೆಯಲ್ಲೂ ಕೂಡ ಇದೇ ಸೂತ್ರ ಆಗಬಹುದು. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಸರ್. ಫಸ್ಟ್ ನಿಮ್ಮ ರಿಯಾಕ್ಷನ್. ಬಹುತೇಕ ತಾವೇನೀಗ ಶಿವಕುಮಾರ್ ಅವರ ಒಂದು ಸಂದರ್ಶನದ ಒಂದು ಭಾಗವನ್ನು ತೋರಿಸಿದ್ರಿ. ಐ ಹೋಪ್ ತಾವು ಆ ಸಂದರ್ಶನದ ಪೂರ್ಣ ಪಾಠವನ್ನು ನೋಡಿದ್ರೆ ಭಾವನೆ ಇದೆ. ಒಂದು ಅರ್ಧ ಗಂಟೆ ಇದೆ ಸರ್, ಅದು ನಾನು ಪೂರ್ತಿ ನೋಡಿ. 34 ನಿಮಿಷ 9 ಸೆಕೆಂಡು ದ ಪ್ರಿಂಟ್ ಯೂಟ್ಯೂಬ್ ಚಾನಲಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಸಂದರ್ಶನ. 29ನೇ ನಿಮಿಷಕ್ಕೆ 29ನೇ ನಿಮಿಷದಲ್ಲಿ ಈ ಪಾಯಿಂಟು DK ಗುಪ್ತಾರವರು DK ಶಿವಕುಮಾರ್ ಅವರು ಕೇಳ್ತಾರೆ. ಪ್ರಿಂಟ್ ಮೀಡಿಯಾದ ಶೇಖರ್ ಗುಪ್ತಾ ಅವರು, DK ಗುಪ್ತಾರವರು, ಲಹರಿ ಮೇಡಮ್ರವರು 3 ಜನ ಸೇರ್ಕೊಂಡು ಮಾಡಿರ್ತಕ್ಕಂಥ ಇಂಟರ್ವ್ಯೂ. ಬಿಗಿನಿಂಗ್ ಅವ್ರು KPCC ಅಧ್ಯಕ್ಷ ಆದಾಗಲಿಂದಲೂ ಕರ್ನಾಟಕದಲ್ಲಿ ಅವ್ರ ಅಧ್ಯಕ್ಷ ಆದಾಗ ಏನು ಟಾಸ್ಕ್ ಇತ್ತು, ಬೀಯಿಂಗ್ ಎ KPCC ಪ್ರೆಸಿಡೆಂಟು, ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಇತ್ತು, ಏನು ಟಾಸ್ಕ್ ಇತ್ತು, ಯಾವ ಸಂದರ್ಭದಲ್ಲಿ ಅವ್ರ ಪಕ್ಷದ ಅಧ್ಯಕ್ಷ ಆದರು, ಅದಾದ ನಂತರ ಸಂಘಟನೆ ಹೆಂಗೋಯ್ತು, ಸಿದ್ದರಾಮಯ್ಯ ಜೊತೆ ಅವ್ರ ಜೊತೆ ಯಾವ ರೀತಿ ಹೊಂದಾಣಿಕೆ ಇದೆ, AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆರವರು ಬಂದ ನಂತರ ಸಂಘಟನೆಗೆ ಎಷ್ಟು ಶಕ್ತಿ ಬಂದಿದೆ, ಯಾವ ರೀತಿ ಎಲ್ಲ ಕೋರ್ಡಿನೇಷನ್ ಮೇಲೆ ಹೋಗ್ತಾ ಇದ್ದೀವಿ, ಇವೆಲ್ಲ ಹೇಳೋದ್ರ ಜೊತೆಗೆ ಅದರ ಮುಂದೆ ಅಂದರೆ ಅವರೇನು ಖರ್ಗೆಯವರ ಪಾಯಿಂಟ್ ಬರೋದಕ್ಕೆ ಮುಂಚೆ ಇನ್ನೊಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು. DK ಗುಪ್ತಾ ಅವ್ರಿಗೆ ಹೇಳ್ತಾರೆ. ಅವರು ಈ ಪ್ರಶ್ನೆ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ, ಎಷ್ಟು ಸೀಟ್ ಬರುತ್ತೆ, ಸರ್ಕಾರ ಬರುತ್ತಾ ಅಂದಾಗ 141 ಸೀಟು ನಾವು ಗೆಲ್ತೇವೆ ಕರ್ನಾಟಕದಲ್ಲಿ ಈ ಚುನಾವಣೆಯಲ್ಲಿ. ನಮ್ಮ ಸ್ವಂತ ಶಕ್ತಿ ಮೇಲೆ ಸರ್ಕಾರವನ್ನು ರಚನೆ ಮಾಡ್ತೀವಿ. ಮೇ 15ರ ನಂತರ ಕಾಂಗ್ರೆಸ್ ಸರ್ಕಾರದ ರಚನೆಗೆ ತಾವು ಗೆಸ್ಟಾಗಿ ಬನ್ನಿ ಅಂತ ಅವ್ರಿಗೆ ಇನ್ವೈಟ್ ಮಾಡ್ತಾರೆ. ಅಂದರೆ ಇಟ್ ಈಸ್ ದ ಕಾನ್ಫಿಡೆನ್ಸ್ ಆಫ್ DK ಶಿವಕುಮಾರ್. ಸಾಂದರ್ಭಿಕವಾಗಿ ಅವರು ಖರ್ಗೆರವ್ರ ವಿಚಾರ ಅವ್ರು ಪ್ರಸ್ತಾಪ ಮಾಡೋದು. ಅಂದರೆ ಖರ್ಗೆವ್ರಿಗೊಂದು ಅವಕಾಶ ಸಿಗಲಿಲ್ಲ ಅಂದಾಗ ಖರ್ಗೆ ಅವರು ಇಷ್ಟಪಟ್ಟರೆ ನಾನು ಸ್ವಇಚ್ಛೆಯಿಂದ ಬಿಟ್ಕೊಡೋದಕ್ಕೆ ತಯಾರಿದ್ದೀನಿ, ಖರ್ಗೆ ಬರೆದರೆ ಐ ವಿಲ್ ವೆಲ್ಕಮ್ ಅನ್ನೋ ಮಾತನ್ನು ಅದು ಒಂದು 50 ಸೆಕೆಂಡಿಂದ 60 ಸೆಕೆಂಡಲ್ಲಿ ಅವರು ಮಾತಾಡೋಂಥದ್ದು ಅಷ್ಟೇ ಅದು. ಸೊ ಇಡೀ 34 ನಿಮಿಷದ ವಿಡಿಯೋದಲ್ಲಿ 50 ಸೆಕೆಂಡಿಂದ 60 ಸೆಕೆಂಡದ ಇರಲಿ, ಇಟ್ ಈಸ್ ದ ಇಶ್ಯೂ. ನಾನು ಇಲ್ಲ ಅಂತ ನಾನು ಪೂರ್ತಿ ಉತ್ತರ ತಗೊಂಡೆ, ಪೂರ್ತಿ ಪ್ರಶ್ನೆನೂ ತಗೊಂಡೆ ಸರ್. ನಾನು ಎಲ್ಲೂ ಕಟ್ ಮಾಡಲಿಲ್ಲ ಅದನ್ನ. ನಾನು ಹೇಳೋದು ಸರ್, ಅಲ್ಲ ಇದು ನಮಗ್ ಬೇಕಾಗಿದ್ದು 34 ನಿಮಿಷ ನಿಮ್ ಪಕ್ಷಕ್ಕೆ ಬೇಕಾಗಿದ್ದು ಸರ್. ಈ ಪಾರ್ಟ್ ನನಗೆ ಪಕ್ಷದ ಅಲ್ವೇ ಅಲ್ಲ ಅದು. ಶೇಖರ್ ಗುಪ್ತಾ ಅವರು ಈ ರಾಷ್ಟ್ರದ ಒಬ್ಬ ಹಿರಿಯ ಪತ್ರಕರ್ತರಿದ್ದಾರೆ. ಅವ್ರು ಇನ್ನೂ ಒಂದು ಮಾತು ಹೇಳ್ತಾರೆ, ನಾನು DK ಶಿವಕುಮಾರ್ ಭೇಟಿಯಾಗಿ 20 ವರ್ಷ ಆಯಿತು, 20 ವರ್ಷದ ನಂತರ ಇವತ್ತು ಭೇಟಿ ಆಗ್ತಾ ಇದ್ವಿ. ಇವರು DK ಶಿವಕುಮಾರ್ ಸಾಕಷ್ಟು ಬದಲಾವಣೆ ಆಗಿದ್ದಾರೆ ಆ್ಯಸ್ ಎ ಮೆಚ್ಯೂರ್ಡ್ ಲೀಡರ್ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಅವರೆಲ್ಲ ದೆ ಫೆಲ್ಟ್ ವೆರಿ ಹ್ಯಾಪಿ ಆಫ್ ದ ಇಂಟರ್ವ್ಯೂ ಆಫ್ ದ DK ಶಿವಕುಮಾರ್. ಅವರು ದೆಹಲಿನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಶನ, ಅವರು ಭಾಳ ಸಂದರ್ಶನ ಮಾತ್ರ ಅಲ್ಲ ಸರ್, ಸಂದೇಶನೂ ಕೊಟ್ರ ಅಂತ. ಖಂಡಿತ ನೋಡಿ, ಸಂದೇಶ ಇಲ್ಲ, ನೀವು ಆ ಸಂದೇಶ ಜೊತೆಗೆ ಇನ್ನೂ ಅಷ್ಟು ಸಂದೇಶ ಇದ್ದಾವೆ, ಅವೆಲ್ಲ ಚರ್ಚೆ ಆಗಬೇಕು. ಸೋನಿಯಾ ಗಾಂಧಿಯವ್ರ ಬಗ್ಗೆ ಮಾತಾಡಿದ್ದಾರೆ, ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತಾಡಿದ್ದಾರೆ, ಪಕ್ಷದ ಹೈಕಮಾಂಡ್ ಬಗ್ಗೆ ಮಾತಾಡಿದ್ದಾರೆ, ಯಾರು CM ಆಯ್ಕೆ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಪಕ್ಷದ ಶಾಸಕಾಂಗದ ಸಭೆ ಸೇರ್ಕೊಂಡು ಶಾಸಕರು ಆಯ್ಕೆ ಮಾಡ್ತಾರೆ, ಹೈಕಮಾಂಡ್ ವಿಲ್ ಟೇಕ್ ದ ಕಾಲ್ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಲ್ಲ, ಸಹಿತವಾಗಿ ಎಲ್ಲರನ್ನೂ ಹೇಳಿದ್ದಾರೆ. ಹಾಗಾಗಿ ಅವರು ಮಾತಾಡಿರ್ತಕ್ಕಂಥ ಭಾಗ ಇನ್ ಬಿಟ್ವೀನ್ 50 to 60 ಸೆಕೆಂಡ್ ನಾನು ವೆಲ್ಕಮ್ ಮಾಡ್ತೀನಿ. DK ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಸ್ಪಷ್ಟವಾದಂಥ ಹೇಳಿಕೆಯನ್ನು ರಾಜ್ಯದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ ನಾನು ವೆಲ್ಕಮ್ ಮಾಡ್ತೀನಿ. ಯಾವತ್ತೂ ಸಹ ಒಬ್ಬ ಕ್ಯಾಪ್ಟನ್ಗೆ ಆ ಥರದ ಒಂದು ಫ್ರೀ ವಿಲ್ನೆಸ್ ಇರಬೇಕು. ಪಾರ್ಟಿ ಬಂದಾಗ ಪಾರ್ಟಿ ಫಸ್ಟ್, ಆಮೇಲೆ ನಂದು ಆ ಒಂದು ಆ್ಯಂಗಲಲ್ಲಿ ಅವ್ರು ಮಾತಾಡಿದ್ದಾರೆ. ಅಫ್ಕೋರ್ಸ್ ಇವತ್ತಿರ್ತಕ್ಕಂಥ ರಾಜಕೀಯ ಸಂದರ್ಭದಲ್ಲಿ ನಮಗೆ ಒಂದು ಆಸೆ ಇದೆ, ಬರುವಂಥ 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ
ಎಲ್ಲ ಪಕ್ಷಗಳ ಒಮ್ಮತ ಅಭ್ಯರ್ಥಿ ಖರ್ಗೆ ಅವರು ಬಂದರೆ ಆಶ್ಚರ್ಯ ಇಲ್ಲ ಪ್ರಧಾನಮಂತ್ರಿ ಸ್ಥಾನಕ್ಕೆ. ರೈಟ್. ದಟ್ ವಿ ಆರ್ ಟಾರ್ಗೆಟಿಂಗ್. ಇವತ್ತು ಸಾಂದರ್ಭಿಕವಾಗಿ ಅಲ್ಲಿ ಮಾಧ್ಯಮದ ಇಂಟ್ರ್ಯೂನಲ್ಲಿ ಕೇಳಿದಂಥ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ ಬಿಟ್ಟರೆ ದರ್ ಇಸ್ ನೋ ಎನಿ ಕಾನ್ಫ್ಲಿಕ್ಟ್. ಸನ್ಮಾನ್ಯ ಖರ್ಗೆ ಅವರೇ ಬಹಳ ಸ್ಪಷ್ಟವಾಗಿ ದೊಡ್ಡ ಮಾತು. ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಒಂದು ಪ್ರಶ್ನೆಗೆ ಉತ್ತರ ಅಂತ ಕೊಟ್ಟಿರಬಹುದು. ಐ ಅಗ್ರಿ. ನೋ 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 ನಾನು ನೋಡಿ, ನಾನು ವೈಯಕ್ತಿಕವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಅಂಥ ಮೆಚ್ಯೂರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರು ಇವತ್ತು. ಯಾರು ಈಗ ಸಿ ಎಮ್ ರೇಸ್ ಸಿಗುತ್ತೆ ಅಂದರೆ ನಂದು ಫಸ್ಟ್ ಆಮೇಲೆ ಬೇರೆ ನೋಡೋಣ ಅಂತಾರೆ. ಅವ್ರು ಅದನ್ನು ಹೇಳಿಲ್ಲ. ಅವರು ಐ ಆಮ್ ರೆಡಿ ಟು ವೆಕೇಟ್ ಮೈ ಸೀಟ್, ಐ ಆಮ್ ರೆಡಿ ಟು ಗಿವ್ ದ ಸೀಟ್ ಟು ಖರ್ಗೆ ಅಂತ ಹೇಳಿ. ಖರ್ಗೆ ಅವ್ರಿಗೇನೆ 2004ರಲ್ಲಿ ಸಿಎಂ ಅವಕಾಶ ಬಂದಾಗ ಅವರು ಇದೇ ರೀತಿಯ ಒಂದು ಔದಾರ್ಯತೆಯನ್ನ ತೋರಿಸಿದ್ರು. ಅಲ್ಲ ಸರಿ, ಬ್ಯಾಕ್ ಗ್ರೌಂಡ್ ಪಾಲಿಟಿಕ್ಸ್ ಬೇರೆ ಬೇರೆ ಆದ್ವು. ದೇವೇಗೌಡರು, ಸಿಎಂ ಇಬ್ರಾಹಿಂ, ಅದೆಲ್ಲ ಪ್ರಶ್ನೆ ಬೇರೆ ಸರ್. ಅವತ್ತಿನ ದಿನ ಅವ್ರಿಗೆ ಅವಕಾಶ ಇತ್ತು, ಧರಮ್ ಸಿಂಗನ್ ಬಿಟ್ಟರು. 2004ರಲ್ಲಿ ನಂಬರ್ ಗೇಮ್ ಇಸ್ ಡಿಫರೆಂಟ್. ಆಫ್ ಕೋರ್ಸ್, ಶಕ್ತಿ ಇಸ್ ಡಿಫರೆಂಟ್. ಇವತ್ತು ಅದಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಇಸ್ ಗೋಯಿಂಗ್ ಟು ಗೆಟ್ ದ ಮೆಜಾರಿಟಿ. ನಮ್ಮ ಲೀಡರ್ಗೆ ವಿಶ್ವಾಸ ಇದೆ. ಅದನ್ನೇ ಅವ್ರು ಇಂಟರ್ನಲ್ಲಿ 4-5 ಸಲ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕರ್ನಾಟಕದಲ್ಲಿ ದಿಸ್ ಟೈಮ್ ಕಾಂಗ್ರೆಸ್ ಇಸ್ ಗೋಯಿಂಗ್ ಟು ಗೆಟ್ ದ ಪವರ್. ನಾನು ರಮೇಶ್ ಬಾಬು ಅವ್ರಿಗೆ ಕೇಳ್ತೀನಿ ಸರ್, ಒಂದು ಸಿನಾರಿಯೋ ಒನ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಇನ್ನೆರಡು ಸಿನಾರಿಯೋ ತರ್ತೀನಿ ನಾನು. ದಲಿತ ಸಿಎಂ ಕೊಟ್ಟಂತ ಶ್ರೇಯಸ್ಸು ಕೀರ್ತಿಗೆ ಪಾತ್ರರಾಗುವಂತ ಒಂದು ಅವಕಾಶ ನಿಮಗೆ ಕಾಣ್ತಿದೆ. ಅಟ್ ದ ಸೇಮ್ ಟೈಮ್ ಇವರಿಬ್ಬರ ನಡುವೆ ಇರುವಂತ ಒಂದು ವೈಷಮ್ಯವನ್ನ ಶಮನಗೊಳಿಸಬೇಕು, ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಬೇಕು. ನಾನು ಆಗ್ಲೇ ಹೇಳಿದೆ ಸರ್, ಸರ್ಕಾರ ರಚನೆ ಇಸ್ ಓನ್ಲಿ 10% ಆಫ್ ದ ಜಾಬ್ ಡನ್. ಒಂದು ಸ್ಥಿರವಾದ ಆಡಳಿತವನ್ನ, ರಾಜ್ಯದ ಪರ ಜನ ಕೇಂದ್ರಿತವಾದ ಆಡಳಿತವನ್ನ ಕೊಡಬೇಕು ಅಂದ್ರೆ ಒಂದು ಶಾಂತಿ ಇರಬೇಕು ಆ ಸರ್ಕಾರದ ವ್ಯವಸ್ಥೆನಲ್ಲಿ. ಅದನ್ನ ಕಲ್ಪಿಸೋದಕ್ಕೆ, ಸ್ಥಾಪಿಸೋದಕ್ಕೆ ಖರ್ಗೆ ಅವರ ಅವಶ್ಯಕತೆ ಇದೆಯಾ? ನಿಮ್ಮ ಪ್ರಶ್ನೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಆ ಇಂಟ್ರ್ಯೂನಲ್ಲೇ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಏಮ್, ನಮ್ಮ ವಿಷನ್ನು ಸಿ ಎಮ್ ಯಾರಾಗಬೇಕು ಅನ್ನೋದಲ್ಲ, ಪರ್ಯಾಯ ಸರ್ಕಾರಗಳು ಕೊಡಬೇಕು. ಇಲ್ಲಿ ಉದ್ಯೋಗದ ಸಮಸ್ಯೆ ಇದೆ, ಬೆಲೆ ಏರಿಕೆ ಸಮಸ್ಯೆ ಇದೆ, ಜನ ಪರಿತಪಿಸ್ತಾ ಇದ್ದಾರೆ. ಪರ್ಯಾಯವಾದಂಥ ಜನಕ್ಕೆ ಒಂದು ಸ್ವಾಭಿಮಾನದ ಕರ್ನಾಟಕದ ಪ್ರೈಡ್ ಅನ್ನೋ ಒಂದು ಸರ್ಕಾರ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಆದ್ಯತೆ ಕೊಡ್ತಾ ಬಿಟ್ಟರೆ ಸಿ ಎಂ ಯಾರಾಗ್ತಾರೆ ಅಂದರೆ ಇಟ್ ಇಸ್ ನಾಟ್ ಇಶ್ಯೂ ನಮ್ಮ ಅವರೇ ಹೇಳಿದ್ದಾರೆ ಇಂಟರ್ನಲ್ಲಿ. ಅಲ್ಲ, ಇದು ಬರೀ ಸಂದರ್ಶನ ಸಂದೇಶನ ಯಾರಿಗೆ ಕೊಡ್ತಾ ಇರೋದು? ಉತ್ತರ ಕೊಟ್ಟಿರೋದು ಪತ್ರಕರ್ತರಿಗೆ, ಆದರೆ ಉತ್ತರದಿಂದ ಸಂದೇಶ ಇದೆಯಲ್ಲ ಅದು ರವಾನೆ ಆಗಿರೋದು AICC ಆಫೀಸಿಗೆ. ನೋಡಿ, ಇದು ಅವ್ರ ಪಕ್ಷದ ಆಂತರಿಕ ವಿಚಾರ ಇದ್ದರೂ ಕೂಡ ಪಬ್ಲಿಕ್ ಡೊಮೈನಲ್ಲಿ ನೀವು ಚರ್ಚೆ ಮಾಡ್ತಾ ಇರೋವಂಥದ್ದು ಭಾಳ ಸೂಕ್ತ ಇದೆ ಅಂಥದ್ದು. ಒಂದು ರೀತಿ ಕಾಂಗ್ರೆಸ್ಸಿನ ಒಳಗಡೆ ಯಾದವಿ ಕಲಹ ಅಂತ ಏನೆಲ್ಲ ನಾವು ಪದ ಉಚ್ಚಾರ ಮಾಡ್ತೀವಲ್ಲ ಆ ಥರ ನಡೀತಾ ಇರ್ತಕ್ಕಂಥದ್ದು. ಕಳೆದ ವಾರದ ಏನು ಸಿದ್ದರಾಮಯ್ಯನವ್ರ ಸಂದರ್ಶನದಲ್ಲಿ ಅವರು ಒಂದು ಗೋಲ್ ಪೋಸ್ಟನ್ನು ಮಾಡ್ಕೊಂಡಿದ್ರು. ಅವ್ರದ್ದು ಗೋಲ್ ಪೋಸ್ಟ್ ಏನಿತ್ತಪ್ಪ ಅಂತಂದರೆ, ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡು ಇಲ್ಲ, ಶಾಸಕಾಂಗ ಪಕ್ಷ ಅಂಥೇಳಿ ಒಟ್ಟು ಬರದೇ ಇರ್ತಕ್ಕಂಥ ಒಂದು ಸ್ಥಾನಕ್ಕೋಸ್ಕರ ಇಬ್ಬರ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಛದ್ಮ ಯುದ್ಧ ನಡೀತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಂದರ್ಶನದ ಮುಖಾಂತರ ಅವರು ಸಿದ್ದರಾಮಯ್ಯನವ್ರಿಗೆ ಒಂದು ಮೆಸೇಜ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಏನದು? ನನ್ನ ಪ್ರಕಾರ ಅಂತಲ್ಲ, ಒಟ್ಟು ಇರೋದು ವಾಸ್ತವ ಅದು. ನನ್ನ ಪ್ರಕಾರ ಇಟ್ ಈಸ್ ಎ ಫ್ಯಾಕ್ಟ್. ಡೆಸ್ಪರೇಷನ್ ಏನಪ್ಪ ಅಂತಂತಂದ್ರೆ, ಎಂಥ ಪರಿಸ್ಥಿತಿ ಬಂದರೂ ಪರವಾಗಿಲ್ಲ, ನಿಮಗೆ ಅಧಿಕಾರ ಬರ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತಕ್ಕಂಥ ಒಂದು ಖರ್ಗೆ ಅವ್ರು ಬಂದ್ರೆ ರೆಡಿ. ಅಲ್ಲ, ಹಾಗಲ್ಲ. ಇದ್ರಲ್ಲಿ ಅನಲೈಸ್ ಮಾಡಬೇಕಾಗಿರೋ ಪಾರ್ಟ್ ಏನಂದ್ರೆ, ಕಾಂಗ್ರೆಸ್ ಎಷ್ಟು ದುರ್ಬಲ ಆಗಿದೆ ಅಂತೇಳಿ. ಆ್ಯಸ್ ಎ ಒಬ್ಬ PCC ಪ್ರೆಸಿಡೆಂಟು, ಅಲ್ಲಿಯ AICC ಪ್ರೆಸಿಡೆಂಟ್ಗೆ ದ ಟರ್ಮ್ಸ್ ಡಿಕ್ಟೇಟ್ ಅಂತ, ನಾನು ಅದನ್ನ ಅಷ್ಟೊಂದು ಬಹಳಷ್ಟು ಇದನ್ನು ಹೇಳ್ತಿಲ್ಲ. ವಿಧೇಯತೆ ಅಲ್ಲ, ಒಂದು ಮಾತು ಹೇಳ್ತೀನಿ, ಒಂದು ವಿಧೇಯತೆ ಅಲ್ಲ. ಒಂದು ಪಾಯಿಂಟ್, ಇಮ್ಯಾಜಿನ್ ಆಸ್ ಎ ಒನ್ ಆಫ್ ದಿ PCC ಪ್ರೆಸಿಡೆಂಟ್, ಸಪೋಸ್ ನಿಮ್ಗೆ ಉದಾಹರಣೆನ ಕರ್ನಾಟಕದ ಬೇಡ, ನಾಳೆ ಅಣ್ಣಾಮಲೈ ಉದಾಹರಣೆನ ನಿಮ್ಗೊಂದು ಹೇಳ್ತೀನಿ. ನಮ್ಮ ತಮಿಳ್ನಾಡಿನ ಅಧ್ಯಕ್ಷರಿದ್ದಾರೆ, ತಮಿಳ್ನಾಡಿನ ಮುಖ್ಯಮಂತ್ರಿ ಆಗೋದಾರೆ ನಾನು ಮೋದಿಗೆ ಬಿಡ್ತೀನಿ ಅಂತಂತಂದರೆ ಇದನ್ನು ರಾಷ್ಟ್ರ ಅಂತ ಹೇಳ್ತಾರೋ, ಇದನ್ನ ಸೌಹಾರ್ದ ಅಂತ ಹೇಳ್ತಾರೋ? ಅಲ್ಲ, ಒಂದು ನಿಮಿಷ, ನಾನು ಹೇಳ್ತೀನಿ, ಕಾಂಗ್ರೆಸ್ಸಿನ ನಾನು ಹೇಳೋದು ನೀವು ಪತ್ರಕರ್ತರಿದ್ದೀರಿ, ಕಾಂಗ್ರೆಸ್ಸಿನ ಬಹಳ ವರ್ಷ ನೀವು ಅಭ್ಯಾಸ ಮಾಡಿದ್ದೀರಿ, ನೋಡಿದ್ದೀರಿ. ಈ ಥರ ದಾರುಣ ಸ್ಥಿತಿ ಕಾಂಗ್ರೆಸ್ಗೆ ಯಾವತ್ತಾರು ಇತ್ತ ಹೇಳಿ? ಈ ದಾರುಣ ಸ್ಥಿತಿ
ಇನ್ಫ್ಯಾಕ್ಟ್ ಸ್ಟೇಟ್ ಪರ್ಸ್ಪೆಕ್ಟಿವ್ ಇಂದ ಹೇಳ್ಬೇಕಂದ್ರೆ ಅಕ್ರಾಸ್ ದ ಕಂಟ್ರಿ ಫ್ರಾಂಕ್ ಆಗಿ ಹೇಳ್ಬೇಕು, ನೀವು ಕೇಳಿದಿರಿ ಅಂತ ಹೇಳ್ತೀನಿ, ಅದರ್ವೈಸ್ ಐ ಹ್ಯಾವ್ ನೋ ಒಪಿನಿಯನ್ಸ್ ಟು. ನಾನು ಇಲ್ಲಿ ಬರೀ ಪ್ರಶ್ನೆ ಕೇಳೋದು, ಕಾಂಗ್ರೆಸ್ ಇಸ್ ದ ಸ್ಟ್ರಾಂಗೆಸ್ಟ್ ಇನ್ ಕರ್ನಾಟಕ ಸರ್. ಅಲ್ಲ ನಿಮ್ಗೆ ನೀವು ಕಂಪೇರ್ ಮಾಡ್ಬೋದು, ನೀವು ರಾಜಸ್ಥಾನ್ ಕತೆ ಹೇಳಿ ಸರ್, ಅದು ಮುರಿದ ಮನೆ. ನೀವು ಈಗ ಚರ್ಚೆ ಮಾಡ್ತೀರ ಮನೆ ಒಂದು ಮೂರು ಮನೆಗೆ ಒಂದೇ ನೀವು ಈ ಇಂಟರ್ವ್ಯೂನ ಪ್ರಿಂಟಲ್ಲಿ ಬಂದಂತ ಇಂಟರ್ವ್ಯೂನ ಹೇಗೆ ಇಂಟರ್ಪ್ರಿಟ್ ಮಾಡ್ಕೊಂಡ್ರೆ? ನೀವು ಇಂಟರ್ಪ್ರಿಟ್ ಮಾಡ್ಕೊಂಡಂತೇನೋ ಸಂದೇಶ ಕೊಡ. ಎಸ್, ನಾನು ಅದೇ ಭಾಗಕ್ಕೆ ಬಂದಿರ್ತಕ್ಕಂಥದ್ದು. ಸಂದೇಶ ಯಾರಿಗೆ ಕೊಡಬೇಕಾಗಿರುವಂಥದ್ದು? ಕರ್ನಾಟಕ ಜನತೆ ಏನು ಕೇಳಿಲ್ಲ ಇದನ್ನ, ಕರ್ನಾಟಕ ಜನತೆ ಕೇಳಿಲ್ಲ. ನಾವು ವಿರೋಧ ಪಕ್ಷದಲ್ಲಿ ನಾವು ಆಡಳಿತ ಪಕ್ಷ, ಅವ್ರ ವಿರೋಧಿಗಳು, ಅವರ ಅಪೋನೆಂಟ್ ನಾವು ಕೇಳಿಲ್ಲ. ಅವರು ಈ ಮೆಸೇಜನ್ನು ಯಾರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ವಿತಿನ್ ದ ಕಾಂಗ್ರೆಸ್ ಒಳಗಡೆ ಅವರ ರ್ಯಾಂಕ್ ಆ್ಯಂಡ್ ಫೈಲ್ಗೆ ಅವ್ರು ಕೊಡ್ತಾ ಇರ್ತಕ್ಕಂಥ ಮೆಸೇಜ್ ಇದೆ, ಸಂದೇಶ. ಅವ್ರು ಸಂದೇಶ ಕೊಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ ಸರ್? ಹಾಬಿಯಸ್ ಅಲ್ವಾ? ನೋಡಿ, ನಿಮ್ಗೊಂದಿಷ್ಟು ಹೇಳ್ತೀನಿ. ಇನ್ಫಿಲ್ಟ್ರೇಷನ್ ಮಾಡ್ಬಿಟ್ಟು ಬಂದು ಒಂದು ಪೊಲಿಟಿಕಲ್ ಪಾರ್ಟಿ ಒಳಗಡೆ ಸೇರ್ಕೊಂಡ್ಬಿಟ್ಟು ಆ ಪಾರ್ಟಿನೇ ಮುಗಿಸೋ ಅಂತ ಅಲ್ಲಿ ಒಬ್ಬ ಅಖಂಡ ಶ್ರೀನಿವಾಸ ಮೂರ್ತಿಗೆ ಸೀಟು 38,000ದಲ್ಲಿ ಸೋತಂತ ಸಿದ್ದರಾಮಯ್ಯಂದು ಮೊದಲನೇ ಸೀಟ್ ಅನೌನ್ಸ್ ಆಗುತ್ತೆ. 78,000 ಗೆದ್ದಂತ ಅಖಂಡ ಶ್ರೀನಿವಾಸ ಮೂರ್ತಿಗೆ ಸೀಟ್ ಅನೌನ್ಸ್ ಆಗುತ್ತೆ. ಅಂದ್ರೆ ನೀವು ಆ ಆಂಗಲ್ ಅಲ್ಲಿ ಮಾತಾಡ್ತಿದ್ದೀರಿ. ದಲಿತ ನಾಯಕನಿಗೆ ನಿಮ್ಗೊಂದು ತಪ್ಪಲ್ಲ ಸರ್. ಇವತ್ತು ಒಂದು ಪ್ರಶ್ನೆ ಅಲ್ಲ ಸರ್, ಒಬ್ಬ ಪರಮೇಶ್ವರ್ನ ಸೋಲಿಸ್ತಾರೆ ಸಿದ್ದರಾಮಯ್ಯ, ಸೋಲಿಸ್ತಾರೆ. ಖರ್ಗೆ ಅವ್ರಿಗೆ ಅವ್ರು ಹೇಳಿರ್ತಕ್ಕಂಥದ್ದು ಏನಂದರೆ, ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ವ್ಯಕ್ತಿ ಈ ಪಾರ್ಟಿ ಒಳಗಡೆ ನುಸುಳುಕೋರರಾಗಿ ಬಂದು ಸೇರಿಕೊಂಡು ವಲಸಿಗರಾಗಿ ಬಂದು ಈ ರೋಹಿಂಗಾಗಳು ಎಲ್ಲವೂ ಬೇಕು ಅಂತ ಕೇಳ್ದಂಗೆ ಕಾಂಗ್ರೆಸ್ ಒಳಗಡೆ ಕೇಳ್ತಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರ ಹಕ್ಕಲ್ವ ಅದು? ಎಲ್ಲೋ ಒಂದು ಆಸರೆ, ಈ ಪ್ರವಾಹದಲ್ಲಿ ಒಂದು ಕೊಂಬೆ ಸಿಗುತ್ತಲ್ಲ, ಆ ಥರ ಆಸರೆ ಬಹುಶಃ ಖರ್ಗೆ ರೂಪದಲ್ಲಿ DK ಶಿವಕುಮಾರ್ಗೆ ಸಿಕ್ಕಿರಬೇಕು. ಹೇಳೋದೇನು, ನಾನು ಆಗ್ಲಿಲ್ಲ ಅಂದ್ರೆ ಅವರು ಆಗ್ಬಾರ್ದು, ಬೇರೆಯವ್ರಾಗ್ಲಿ. ಮೆಸೇಜೇ ಅದು. ಇನ್ನೇನು ಕೇಳ್ತಾರೆ ಸರ್ ಅದು? ಇದ್ರ ಅರ್ಥ ಏನು? ಈಗ ಪಾಯಿಂಟ್ ಅರೇಂಜ್ ಹೆಂಗಾಗತ್ತೆ, ಹೇಗೆ ಪಾಯಿಂಟ್ ಬರುತ್ತೆ? ಪ್ರಶ್ನೆ ಕೇಳಿದಂಥದ್ದು ಶೇಖರ್ ಗುಪ್ತಾ ಅವರು, ಬಹಳ ಅನುಭವ ಪತ್ರಕರ್ತ. ಅವ್ರು ಕೇಳಿದಂಥ ಪ್ರಶ್ನೆ ಎಂಥದ್ದು? ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಬಹುದಿನದ ಕನಸಿತ್ತಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡ್ತೀರಂತ. ಅದನ್ನು ಯಾರನ್ನ ಕೇಳಬೇಕಾಗಿತ್ತು? ಅವರು ಖರ್ಗೆ ಕೇಳಬೇಕಾಗಿತ್ತು ಈ ಪ್ರಶ್ನೆ. DK ಶಿವಕುಮಾರ್ ಆದ್ರೆ ನಾನು ನಿಮ್ಗೊಂದಿಷ್ಟು ಹೇಳ್ತೀನಿ. ನೀವು ಹೇಳಿದ ಅಬ್ಸಲ್ಯೂಟ್ ರೈಟ್. ನಾನು ಹೇಳ್ತೀನಿ, ಇದು DK ಶಿವಕುಮಾರ್ ಅವರು ಪಕ್ಕಾ ಕ್ಯಾಲ್ಕುಲೇಟೆಡ್ ಮೆಸೇಜ್ ಅನ್ನ ಕೊಡಕ್ ಮಾಡಿರೋ. ಆಯ್ತು, ಅಲ್ಲ ಹಂಗಂದ್ರೆ ನಾನು ರಮೇಶ್ ಬಾಬು ಅವ್ರಿಗೆ ಕೇಳಬೇಕು. ಬಂದೇ ಅಶ್ವಿನ್ ಒಂದು ನಿಮಿಷ ಸರ್, ಇದು ಸಂದೇಶನೋ ಆಹ್ವಾನನೋ ಸರ್? 2 ಪಾಯಿಂಟ್ ಕ್ಲಾರಿಫೈ ಮಾಡ್ತೀನಿ ಪ್ಲೀಸ್. ರೈಟ್ಲಿ ಆಸ್ಕಡ್ ಟು ದ ಪಾಯಿಂಟ್. ನೀವೀಗ ಈ ಒಬ್ಬ ಆ್ಯಂಕರ್ ಆಗಿ ನೀವು ಪ್ರಶ್ನೆ ಕೇಳ್ತಿದ್ದೀರಾ. ಐ ಥಾಟ್ ಮಾಧ್ಯಮದ ವಕ್ತಾರಾಗಿ ರಾಜ್ಯದ ಪರವಾಗಿ ನೀವು ಪ್ರಶ್ನೆ ಕೇಳ್ತಿದ್ದೀರಾ. ಅಬ್ಸಲ್ಯೂಟ್ಲಿ ನಾಟ್ ಯುವರ್ ಇಂಡಿವಿಜುವಲ್. ಪಾಪ ನನ್ನ ಸ್ನೇಹಿತರು ಮಹೇಶ್ ಅವರು ಯಾರಿಗೆ ರಾಜ್ಯ ಜನ ಕೇಳಿದ್ರೆ DK ಶಿವಕುಮಾರ್ಗೆ ಇನ್ನೂ ಮಾತನ್ನು ಕೇಳಿದ್ರು. ಐ ಥಾಟ್ ಜನರ ಪರವಾಗಿ ಅಲ್ಲಿರ್ತಕ್ಕಂಥ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ. ಈ ಉರಿಗೌಡ ನಂಜೇಗೌಡ ಕತೆ ಸೃಷ್ಟಿ ಮಾಡೋಂಥ BJP ಕಿಲಾಡಿಗಳಿಗೆ ಪಾಪ ಇದನ್ನು ಸಹ ಸೃಷ್ಟಿ ಮಾಡೋದಕ್ಕೇನು ಅವ್ರು ದೊಡ್ಡ ವಿಚಾರ ಅಲ್ಲ. ಶೇಖರ್ ಗುಪ್ತಾ ಪ್ರಶ್ನೆನೇ ಕೇಳಿಲ್ಲ, ಇವರು ಅದು ಇಂಟರ್ವ್ಯೂನೇ ನೋಡಿಲ್ಲ. ಪ್ರಶ್ನೆ ಕೇಳಿದವ್ರು ಬೇರೆ ಪಾಯಿಂಟ್ ಔಟ್ ಮಾಡ್ತಾರೆ. ನೋಡಿ, ಮಹೇಶ್ವರ ನೀವು ಹೇಳಿದ್ದೀರಪ್ಪ, ನೀವು ಹೇಳಿದ್ದೀರಪ್ಪ, ನೀವು ಹೇಳಿದ್ದೀರಾ. ಆಮೇಲೆ ನಿಮ್ಗೆ ಗೊತ್ತಿರಲ್ಲ ನೀವು ಹೇಳಿದ್ರೆ. ರಮೇಶ್ ಬಾಬು ನೋಡಿ, ಭಾರತೀಯ ಜನತಾ ಪಕ್ಷದವರು ಈ ತರ ಮಿಸ್ಲೀಡ್ ಮಾಡೋದನ್ನ ಮೊದಲು ಬಿಡಬೇಕು. ಇಡೀ ಚರ್ಚೆನಲ್ಲಿ DK ಗುಪ್ತಾರವರು DK ಶಿವಕುಮಾರ್ ಕೇಳಿದಂಥ ಪ್ರಶ್ನೆ 29 ನಿಮಿಷದಲ್ಲಿ
ಖರ್ಗೆ ಅವ್ರ ಬಗ್ಗೆ. ಹೌದು. ಗುಪ್ತಾರ್ ಅವರು, ಶೇಖರ್ ಗುಪ್ತಾರ್ ಅವರು ಪ್ರಶ್ನೆ ಅದ್ರ ಬಗ್ಗೆ ಪ್ರಶ್ನೆನೇ ಕೇಳಲಿಲ್ಲ ಬಿಡಿ. ಸೊ ಅವ್ರು ನೋಡಿಲ್ಲ. ಮುಂದಕ್ಕೆ ಹೋಗೋಣ. ಇಟ್ ಇಸ್ ದ ಫ್ಯಾಕ್ಟ್. ಇದು ಸಂದೇಶನ ಆಹ್ವಾನ ನೋಡಿ ಸರ್, ಎರಡೂ ಅಲ್ಲ. ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ, ಈಗ ಜನಗಳ ಪರವಾಗಿ ನೀವು ಪ್ರಶ್ನೆ ಕೇಳ್ದಂಗೆ ಆ ಇಂಟರ್ನಲ್ಲೂ ಸಹ ರಾಜ್ಯದ ಪರವಾಗಿ, ದೇಶದ ಪರವಾಗಿ ಅವ್ರು ಪ್ರಶ್ನೆ ಎತ್ತಿದ್ದಾರೆ. ಖರ್ಗೆ ಅವ್ರಿಗೊಂದು ಅವಕಾಶ ಸಿಕ್ಕಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೌದು. ಈವನ್ ಟುಡೇ ಕರ್ನಾಟಕದಲ್ಲಿ ದಲಿತ ಯಾರು ಮುಖ್ಯಮಂತ್ರಿ ಆದರೆ ಅದು ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ, ಬಿಟ್ಟರೆ BJPಯಿಂದ ಅಲ್ಲ. ಇನ್ನೊಂದು ನನ್ನ ಸ್ನೇಹಿತರು ಹೇಳಿದ್ರು, ಸಿದ್ದರಾಮಯ್ಯ ಹೇಳಿದ್ರು ಅಲ್ಲಿಂದ ಬಂದರು ಇಲ್ಲಿಂದ ಬಂದರು. ಆ ಸ್ವಾಮಿ ಎಲ್ಲರದಲ್ಲಿ ನೀವು ಬೊಮ್ಮಾಯಿ ಎಲ್ಲಿಂದ ಬಂದರು? ನೀವು ನಿಮ್ಮ ಮನೆಯೇ ಸರಿ ಇಲ್ಲ, ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತೀರಾ? ನಿಮ್ಮ BJP ಸರ್ಕಾರದಲ್ಲಿ ಇದ್ದಂಥ ಅರ್ಧ ಮಂತ್ರಿಗಳು ಕಾಂಗ್ರೆಸ್ಸಿಂದ JDSನಿಂದ ಬಂದಂಥವ್ರು, ಜನತಾ ಪರಿವಾರದಿಂದ ಬಂದಂಥವ್ರು, ಇನ್ಕ್ಲೂಡಿಂಗ್ ಮಿಸ್ಟರ್ ಕಾರಜೋಳ. ನಿಮಗೆ ಇಟ್ಕೊಳ್ಳೋಕೆ ಶಕ್ತಿ ಇಲ್ಲ. ನೀವು ಆಪರೇಷನ್ ಕಮಲ ಮೂಲಕ ಸರ್ಕಾರ ಮಾಡಿದಂಥವ್ರು ಯಾವುದೋ ಲಿಂಕ್ ಮಾಡಿ ಜನಕ್ಕೆ ಮಣ್ಣೆಡ್ಚೋ ಕೆಲಸವನ್ನ ಬಿಡಿ. ನೀವತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ DK ಶಿವಕುಮಾರ್ ಇಂಟ್ರ್ಯೂನಲ್ಲಿ. ಮಹೇಶ್ ಅವ್ರು ದಯಮಾಡಿ ಇಂಟ್ರ್ಯೂ ನೋಡಬೇಕು. ಇವತ್ತು ಯಡಿಯೂರಪ್ಪನವರು ಯಾವ ರೀತಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಸ್ಟೆಪ್ ಡೌನ್ ಮಾಡಿದ್ರು, ಮತ್ತು ಬೀಯಿಂಗ್ ಎ ಚೀಫ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿರವರು ಯಾವ ರೀತಿ ಫೇಲ್ ಆಗಿದ್ದಾರೆ, ಇದನ್ನೂ ಸಹ ಇಂಟರ್ನಲ್ಲಿ ಹೇಳಿದ್ದಾರೆ. ಅದನ್ನು ನೋಡಿ ನೀವು. ಖರ್ಗೆ ಅವ್ರದ್ದು ವಿಚಾರ ಒಂದು ಕಡೆ ಇಡಿ. ನಾನು ಹೇಳಿದೆ 50 ಸೆಕೆಂಡಿಂದ 60 ಸೆಕೆಂಡು, ಸುಮಾರು 10 ರಿಂದ 12 ನಿಮಿಷ ನಿಮ್ಮ BJP ಫೇಲ್ಯೂರ್ ಬಗ್ಗೆ ಹೇಳಿದ್ದಾರೆ. ಅದನ್ನ ನೋಡಿ ಫಸ್ಟ್ ನೀವು ನೋಡ್ರಿ. ಅದಕ್ಕೆ ಅಶ್ವಿನ್ ಅವರು ಮಾತೇ ಆಡಿಲ್ಲ. ಅಶ್ವಿನ್ ಅವರೇ, ಏನ್ ಗೊತ್ತಾ, ಸಮ್ಮಿಶ್ರ ಸರ್ಕಾರದ ಸಾಧ್ಯತೆ ಇವತ್ತಿಗೂ ನಾವು ಅಲ್ಲಗಳೆಯೋ ಹಾಗಿಲ್ಲ. ಒಪ್ತೀರಾ? ಇದು ಏನಾದ್ರು BJP ಅವರು ಕ್ವಶನ್ ಕೇಳ್ತಿರೋದ ಇಲ್ಲ ಕಾಂಗ್ರೆಸ್ ಅವ್ರು ಕೇಳ್ತಿರೋದ? ಅಲ್ಲ, ಸಮ್ಮಿಶ್ರ ಸರ್ಕಾರದ ಸಾಧ್ಯತೆ ಓವರ್ ಆಲ್ ಇವತ್ತಿನ ಪರಿಸ್ಥಿತಿಗೆ ಸಾಧ್ಯತೆ ಅಲ್ಲಗಳೆಯೋ ಆಗಿಲ್ಲ. ಏಕ್ದಮ್ ಮೆಜಾರಿಟಿ ಬರಲ್ಲ ಅಂತ ಹೇಳ್ತೀರಾ. ನಿಮ್ಗಾರು ಬರ್ಬೋದು, ಅವ್ರಿಗಾರು ಬರ್ಬೋದು. ಒಳ್ಳೇದಾಗ್ಲಿ, ಬಂದ್ರೆ ಬಹಳ ಸಂತೋಷ. ಆದ್ರೆ ಬರ್ದೇ ಇದ್ದಂತ ಪ್ಲಾನ್ B ಅಥವಾ ಸಿನಾರಿಯೋ 2 ಸಾಧ್ಯತೆ ಇದೆಯಲ್ಲ, ಅದನ್ನ ನಿಮ್ಮ ಮುಂದೆ ತಂದೆ. ಇಲ್ಲಿಗೆ ಖರ್ಗೆ ಅವರು 2004ರಲ್ಲಿ ಅವತ್ತು ದೇವೇಗೌಡರು ಹೇಳಿರ್ತಾರೆ, ನನ್ನ ಆಯ್ಕೆ ಇದ್ದಿದ್ದು ಖರ್ಗೆ ಅವರೇ, ಆದ್ರೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಧರಮ್ ಸಿಂಗ್ ಪರ ಇದ್ದಂಗಿದೆ ಪರಿಸ್ಥಿತಿ, ಹಂಗಾಗಿ ಧರಮ್ ಸಿಂಗ್ ಅಂತ. ಅವತ್ತಿನ ದಿನ ರಮೇಶ್ ಬಾಬು ಅವರು ಅವಾಗಲೇ ಈ ಸೆಡ್ ಇಟ್ ಕರೆಕ್ಟ್ಲಿ, ನಂಬರ್ ಗೇಮ್ ಬೇರೆ ಇತ್ತು, ಪರಿಸ್ಥಿತಿ ಬೇರೆ ಇತ್ತು. ಆದರೆ ಪರಿಸ್ಥಿತಿ ಧರಮ್ ಸಿಂಗ್ಗೆ ಅನುಕೂಲವಾಗಿತ್ತು. ಇವತ್ತಿನ ದಿನ ಸಮ್ಮಿಶ್ರ ಸರ್ಕಾರ ಬಂದಿದ್ದೆ ಆದರೆ ನೀವು ಯಾರ ಜೊತೆ ಅಂದರೆ ಅವ್ರ ಜೊತೆ ಮಾಡಿದ್ರೆ ಮಾತ್ರ ಇದು ಅಪ್ಲೈ ಆಗುವಂಥದ್ದು. ಸಿದ್ದರಾಮಯ್ಯನವ್ರನ್ನಂತೂ ನೀವು ಮಾಡಕ್ಕೆ ಬಿಡಲ್ಲ. DK ಶಿವಕುಮಾರ್ ಅವ್ರು ಮಾಡಿಬಿಟ್ರೆ ಅಲ್ಲಿಗೆ ಒಂದು ಒಕ್ಕಲಿಗ ಆ್ಯಂಗಲ್ ಬಂದುಬಿಡುತ್ತೆ. ಅದಾಗುವಂಥ ಪ್ರಾಯೋಗಿಕ ಸಾಧ್ಯತೆಗಳು ಭಾಳ ಕಡಿಮೆ, ಪ್ರಾಕ್ಟಿಕಲ್ ಪಾಸಿಬಿಲಿಟಿ. ಅಲ್ಲಿಗೆ ಒಂದು ಮುತ್ಸದ್ದಿ ರಾಜಕಾರಣಿನ ಕರ್ಕೊಂಬಂದು ಕೂಡಿಸ್ಬೇಕು. ಏನಪ್ಪ ಅಂದರೆ ಅವ್ರು ಬಂದು ಕೂತ್ರೆ ಎಲ್ಲರೂ ಅವ್ರ ಮಾತು ಕೇಳಬೇಕು. ಯಾರ ಹೆಸರು ಅಂದರೆ ಅದು ಖರ್ಗೆ ಆಗ್ಬೋದಾ ಅಂತ? ಖಂಡಿತ ನಾನು ಈ ಬಾರಿ ಹೇಳ್ತಾ ಇದ್ದೀನಿ, ಕುಮಾರಣ್ಣನೇ ಮುಖ್ಯಮಂತ್ರಿ ಆಗಿ ಹೇಳ್ತೀರಿ, ಸ್ವಾಗತ ಇದೆ. ಅದು ಸಮ್ಮಿಶ್ರ ಸರ್ಕಾರ ಬಂದು ಇದನ್ನ ಮಾತಾಡಿ ಅಂದ್ರೆ ನಿಮ್ಮ ಲೋಕದಲ್ಲಿ ಸಮ್ಮಿಶ್ರ ಸರ್ಕಾರದ ಕನಸು ಕಾಣ್ತಿರೋರು BJP ಹಾಗೂ JDS ನ ಕಾರ್ಯಕರ್ತರಲ್ಲ, ಅಲ್ಲಿನ ಮುಖಂಡರುಗಳು ಕನಸು ಕಾಣ್ತಿದಾರೋ ವಿನಃ ಯಾವುದೇ ರಾಜ್ಯದಲ್ಲಿ ಜನರು ಕುಮಾರಣ್ಣನೇ ಆಗ್ಬೇಕು ಅಂತ. ಏನಕ್ಕೆ ಅಂದ್ರೆ ನೀವು ಒಂದು ಸಂದೇಶ ಮತ್ತು ಆಹ್ವಾನ ಅಂತ ಹೇಳಿದ್ರಿ. ರೈಟ್. ಆ ಚರ್ಚೆನಲ್ಲಿ ಏನಾಗಿದೆ, ಆ ಚರ್ಚೆನಲ್ಲಿ ಸಂದೇಶನೂ ಹೌದು, ಆಹ್ವಾನನೂ ಹೌದು. ಹೇಗೆ ಅಂತ ಹೇಳ್ಬಿಡ್ತೀನಿ ಸರ್. ಸಂದೇಶ ಇಷ್ಟೇ, 4 ದಿನದ ಹಿಂದೆ ಸಿದ್ದರಾಮಣ್ಣ ಅವರು ಏನು ಲಕೋಟೆ ಪದ್ಧತಿ ಹಾಗೂ CLPನ ಹೇಗೆ ಅವರು CLPನ ವಹಿಸ್ಕೊಂಡು ಲಕೋಟೆನ ಧಿಕ್ಕರಿಸಿದ್ರು, ಹೈಕಮಾಂಡ್ ನಮ್ಗಲ್ಲ ಅಂತ. ಅವರು ಒಂದು ಜನತಾ ಪರಿವಾರದ ನಾಯಕರು, ಎಷ್ಟೇ ಆದರೂ ಅವ್ರಿಗೆ ಹೈಕಮಾಂಡ್ ಕಲ್ಚರ್ ಅವ್ರಿಗೆ ಇಷ್ಟ ಇಲ್ಲ, ಹೇಗೆ ವಿರೋಧಿಸಿದ್ರು ಅದನ್ನ ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಹೇಳಿದ್ದಾರೆ, ಇದು ಲಕೋಟೆನೇ ಒಪ್ಕೋಬೇಕು ನಾವು, ಹೈಕಮಾಂಡು CLP ಅಲ್ಲ ಅಂತ ಅವ್ರಿಗೆ ಸಂದೇಶ ರವಾನೆ ಮಾಡಿದ್ದಾರೆ. ಆಹ್ವಾನ ಹೇಳ್ತೀನಿ, DK ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಇಡೀ ರಾಜ್ಯದಲ್ಲಿ CM ಯಾರಾಗಬೇಕು ಅಂತ. ಈಗ ಎಲ್ರಿಗೂ ಗೊತ್ತಿರಂಗೆ ಕುಮಾರಣ್ಣ ಅವರು ಇದ್ದಾರೆ, ನೆಕ್ಸ್ಟು ಸಿದ್ದರಾಮಣ್ಣ ಅವರು ಇದ್ದಾರೆ, ಮಾನ್ಯ ಯಡಿಯೂರಪ್ಪ ಅವರು ಇದ್ದಾರೆ, ಬೊಮ್ಮಾಯಿ ಸಾಹೇಬರು ಒಂದು 3% ತಗೊಂಡಿದ್ದಾರೆ, DK ಶಿವಕುಮಾರ್ ಅವರು ಒಂದು 2.5% ತಗೊಂಡಿದ್ದಾರೆ. ನಾನಂತೂ ಆಗಲ್ಲ, ಅವ್ರಿಗೂ ಆಗಕ್ಕೆ ಬಿಡೋದು ಬೇಡ, ಹಾವನ್ನು ಕೊಟ್ಟೇ ಬಿಡೋಣ, ಒಂದು ಮೆಸೇಜ್ ಆಗುತ್ತೆ ನೋಡೋಣ, ಆದರೆ ಆಗಲಿ, ಇಲ್ಲ ಅಂದರೆ ಬೇಡ. ಸಿದ್ದರಾಮಣ್ಣಂಗೆ ನಾನು ಸಂದೇಶ ಇವ್ರಿಗೆ ಆಹ್ವಾನ ಕೊಟ್ಟಂಗಾಗುತ್ತೆ. ಒಂದು ಕಲ್ಲಲ್ಲಿ 10 ಅಕ್ಕಿ ಅಲ್ಲ ಇವ್ರದ್ದು, 10 ಕಲ್ಲಲ್ಲಿ 1 ಅಕ್ಕಿ ಹೊಡಿ ಅಂತ ಪ್ರಯತ್ನ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಇವತ್ತು. ಈ ಸಂದರ್ಭದಲ್ಲಿ ನಿಮ್ಗೆ ಹಂಗೆ ಕಾಣ್ತಿದೆ. ಖಂಡಿತ. ಸಿನಾರಿಯೋ 2 ಹೇಳ್ತೀನಿ. ಯಾಕೆ ನಾನು 16 ಅಕ್ಕಿ ಅಂತ ಹೇಳಿದೆ ಅಂದ್ರೆ, ಸಿನಾರಿಯೋ 2 ನೋಡಿ. ಸಿನಾರಿಯೋ 2ನಲ್ಲಿ ಈ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ನಡುವೆ ಇರುವಂಥ, ಹೀಗೆ ಹೇಳಿದ್ರೆ ತಪ್ಪಾಗುತ್ತಾ ಅಂತ, ಎಣ್ಣೆ ಸೀಗೆಕಾಯಿ ಸಂಬಂಧ, ಇದನ್ನ ಬಳಸ್ಕೊಂಡು ಇದನ್ನೇ ಕಾರಣವಾಗಿರಿಸ್ಕೊಂಡು ಕನ್ಸೆನ್ಸಸ್ ಕ್ಯಾಂಡಿಡೇಟ್
ಸಮ್ಮತಿ ಇರುವಂಥ ಒಬ್ಬ ಅಭ್ಯರ್ಥಿ ಯಾರಪ್ಪ ಅಂದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗ್ಬೋದಾ? ಅದಕ್ಕೆ ನಾನು ಫಸ್ಟೇ ಹೇಳಿದೆ, ದಲಿತ CM ಕೀರ್ತಿ ಶ್ರೇಯಸ್ಸಿಗೆ ಪಾತ್ರರಾಗೋದ್ರ ಜೊತೆಗೆ ಪರಿಸ್ಥಿತಿಯನ್ನು ಶಮನಗೊಳಿಸೋದು ಫಾರ್ಮ್ಯುಲಾ. ಸರ್ ಸ್ಟೆಬಿಲಿಟಿ ಬೇಕಪ್ಪ ಸರ್ಕಾರದಲ್ಲಿ, ಬರೀ ರಚನೆ ಮಾಡೋದಲ್ಲ, ಅದಾದ್ಮೇಲೆ ಸ್ಟೆಬಿಲಿಟಿ ಬೇಕು ಸರ್ಕಾರದಲ್ಲಿ. ಅದ್ ಹೆಂಗ್ ಸಿಗುತ್ತೆ? ನೀವು ಒಬ್ರನ್ನ CM ಮಾಡಿ 2 ವರ್ಷ ನೀವು 3 ವರ್ಷ ನೀವು ಅಂತ ಹೇಳ್ಬೋದು, ಅಲ್ಲಿ ಕೂತ್ಕೊಳ್ಳೋರು ಕೂತ್ಕೋಬೇಕಲ್ಲ, ಕೈ ಇಸ್ಕೊಂಡು ಕೂತಿರ್ತಾರೆ ಅಲ್ಲಿ. ಹೆಂಗ್ರಿ ಒಪ್ಪೋದು ಅದನ್ನ? ರಮೇಶ್ ಬಾಬು ಸರ್ ಹೇಳ್ಬೇಕು ಇದಕ್ಕೆ. ಸಿನಾರಿಯೋ 2 ಬಂದೆ ಅಶ್ವಿನ್. ಸಿನಾರಿಯೋ 2 ಸರ್, ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಯಾರ ನಡುವೆ? DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನಡುವೆ ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇದಕ್ಕೂ ಮುಂಚೆನೂ ಈ ಚರ್ಚೆ ಆಗಿದೆ ಸರ್, ನಮಗೆ ಗೊತ್ತಿದೆ. ಆದರೆ ಇವತ್ತು ಈ ಸಂದರ್ಶನ ಆದ್ಮೇಲೆ ಈ ಚರ್ಚೆ ಬೆಳೆಯೋದೇ ಬೇರೆ ಆಯಾಮದಲ್ಲಿ. ಪ್ಲೀಸ್, ಇಲ್ಲಿ 2 ಅಂಶ. ಪ್ಲೀಸ್, ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಅದನ್ನು ನಾನು ನಿರಾಕರಣೆ ಮಾಡೋದಿಲ್ಲ. ಅದು ಒಂದು ಕಡೆ. ಎರಡನೇದು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಹುತೇಕ ತಾವು ಸಂದರ್ಶನವನ್ನು ಗಮನಿಸಿದಾರ. ಐ ಥಿಂಕ್ 12ನೇ ನಿಮಿಷದಲ್ಲಿ, ಈ ಸಂದರ್ಶನದ 12ನೇ ನಿಮಿಷದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಇಬ್ಬರಿಗೂ ಕಾಂಪಿಟೇಷನರ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇದೇ DK ಗುಪ್ತಾ ಅವರೇ ಕೇಳ್ತಾರೆ. ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನೋಡಿ ನಾನು ಆಸ್ಪಿರೆಂಟು, ಸಿದ್ದರಾಮಯ್ಯವರು ಆಸ್ಪಿರೆಂಟು, ಬಟ್ ನಮ್ಮಲ್ಲಿರ್ತಕ್ಕಂಥ ಪದ್ಧತಿ, ಯಾರು ಎಲೆಕ್ಟೆಡ್ ಲೆಜಿಸ್ಲೇಚರ್ಸ್ ಯಾರಿದ್ದಾರೆ, ದೇ ವಿಲ್ ಟೇಕ್ ದ ಡಿಸಿಷನ್. ಅಟ್ ದ ಸೇಮ್ ಟೈಮ್ ಹೈಕಮಾಂಡ್ ವಿಲ್ ಟೇಕ್ ದ ಡಿಸಿಷನ್ ಅನ್ನೋ ಮಾತನ್ನು DK ಶಿವಕುಮಾರ್ ಅವರು ಬೀಯಿಂಗ್ KPCC ಅಧ್ಯಕ್ಷಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಇನ್ನೂ ಒಂದು ಸ್ಪಷ್ಟವಾದಂಥ ಮಾತು, ನಮ್ಮಲ್ಲಿ ಈಗ ಡಿಫ್ರೆನ್ಸಸ್ ಇಲ್ಲ, ವಿ ಆರ್ ಯುನೈಟೆಡ್ ಟುಗೆದರ್, ವಿ ಆರ್ ಫೈಟಿಂಗ್ ದ ಎಲೆಕ್ಷನ್. ಈಗ ನಮಗೆ ರಾಜ್ಯದಲ್ಲಿ ಸರ್ಕಾರವನ್ನು ತರಬೇಕು ಕಾಂಗ್ರೆಸ್ ಅಂತ ವಿಶ್ವಾಸ ಇದೆ. ಮತ್ತು ನಮಗಿರ್ತಕ್ಕಂಥದ್ದು, ವಿ ಆರ್ ಗೋಯಿಂಗ್ ಟು ಗೆಟ್ 141 ಸೀಟ್, 141 ಸ್ಥಾನವನ್ನು ಗೆಲ್ತೇವೆ ಅನ್ನೋ ಮಾತನ್ನು ಅವರ ಮಾತುಗಳ ಸ್ಪಷ್ಟತೆಯಲ್ಲಿ ಹೇಳ್ತಾರೆ ಅವರು. ಅಲ್ಲೆಲ್ಲ ಗೊಂದಲ ಇಲ್ಲ. ಇದು 29ನೇ ನಿಮಿಷದಲ್ಲಿ DK ಗುಪ್ತರವ್ರು ಕೇಳೋಂಥ ಖರ್ಗೆರವರ ವಿಷಯಕ್ಕೆ ಅವರು ಇದನ್ನು ಸಾಂದರ್ಭಿಕವಾಗಿ ಮಾತಾಡಿದ್ದಾರೆ. ಬಿಟ್ಟರೆ ಆವತ್ತು ಶಾಸಕಾಂಗ ಪಕ್ಷದ ಸಭೆ ಏನು ನಿರ್ಣಯ ತಗೊಳುತ್ತೆ, ಅದಕ್ಕೆ ಪೂರಕವಾಗಿ ಇವತ್ತು ಹಿಮಾಚಲ ಪ್ರದೇಶದಲ್ಲಿ ನಾವು ಅವ್ರ ಪಾರ್ಟಿ MLAs ಹ್ಯಾವ್ ಟೇಕನ್ ದ ಡಿಸಿಷನ್, ದೇ ಎಲೆಕ್ಟೆಡ್ ದ ಲೀಡರ್. ಅದೇ ಪ್ರೊಸೆಸ್ ಇಲ್ಲೂ ಕಂಟಿನ್ಯೂ ಆಗುತ್ತೆ. ನಮ್ಮಲ್ಲಿ ಈಗ ಹೈಕಮಾಂಡ್ ಅಂದರೆ ಆಫ್ಕೋರ್ಸ್ ಹೈಕಮಾಂಡ್ ಇದೆ, ಹೈಕಮಾಂಡ್ ಇಂಟರ್ಫಿಯರ್ ಆಗುತ್ತೆ, ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಬಟ್ ಎಲೆಕ್ಟೆಡ್ ಶಾಸಕರು ಯಾರಿಗೆ ಅವತ್ತು ಆಯ್ಕೆ ಮಾಡ್ತಾರೋ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದನ್ನು ಸಿದ್ದರಾಮಯ್ಯವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಮ್ಮ ಪಕ್ಷದ ಎಲ್ಲ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಆಯ್ತು. ಮಹೇಶ್ ಅವರೇ, ಯಾಕೆ ಕಷ್ಟ ಆಗಬೇಕು? ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಮಾತು ಹೇಳ್ತೀನಲ್ಲ, ಯಾವ ಸಂದರ್ಭನೂ ರಾಜ್ಯಕ್ಕೆ ಒದಗಿ ಬರೋದಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ. ಅಲ್ಲ, ಈ ಪ್ರಶ್ನೆ ನಾ ಹೇಳ್ತೀನಿ ಕೇಳಿ, ಯಾವ ಸಂದರ್ಭದಲ್ಲೂ ಈ ಥರದ್ದು ಹುಟ್ಟಿ ಬರೋದಿಲ್ಲ. ನಮಗೆ ನಂಬಿಕೆ ಇದೆ, ಹೇಳ್ತೀನಿ ಕೇಳಿ. ನಮ್ಮ ಶಕ್ತಿ ಸಾಮರ್ಥ್ಯ ನಮ್ಮ ಎಲ್ಲದರ ಆಧಾರದ ಮೇಲೆ, ಆಯ್ತಾ, ಇಷ್ಟೆಲ್ಲ ಕಾಂಗ್ರೆಸ್ಸಿನ ಒಳಬೇಗುದಿಗೆ ಅವಕಾಶ ಆಗದೆ ಇರೋ ಥರ ನಿಮ್ಗೆ ಹೇಳ್ತೀನಿ. ನೀವೇನು SC ST ಮೀಸಲ ಹೆಚ್ಚಳವನ್ನ ಮಾಡಿ ನಿಮ್ಗೆ ಧೈರ್ಯದ ಮಾತಾಡೋದಕ್ಕೆ ಒಂದು ಆಧಾರ ಕೂಡ ಆ ಮೀಸಲಾತಿ ನಿರ್ಧಾರಗಳಲ್ವಾ? ಜಸ್ಟ್ ಇಮ್ಯಾಜಿನ್, ಆಯ್ತಾ, ನನ್ನ ಕಲ್ಪನೆಯ ಲೋಕಕ್ಕೆ ಒಂದು ನಿಮಿಷ ಕಾಲಿಡಿ. ಖರ್ಗೆ ಅವರ ಮುಖ್ಯಮಂತ್ರಿ ಆಗೋ ಸಾಧ್ಯತೆಗಳು ಖಚಿತಪಡಿಸ್ಬಿಟ್ರೆ ಕಾಂಗ್ರೆಸ್, ಅಂದ್ರೆ ಯಾಕೆ ಆಗಬಾರ್ದು ಅನ್ನೋ ರಾಷ್ಟ್ರೀಯ ಮಟ್ಟದ ನಾಯಕತ್ವದಲ್ಲೇ ಯಾರಾದ್ರೂ ಹೇಳ್ಬಿಟ್ರೆ, ಅದು ಮತ್ತೆ ಹೇಳ್ತೀನಿ ಅದು ಏನಕ್ಕೆ ಆಗ್ಬೋದು ಅದು ಅಂತ, ಹಂಗೆ ಹೇಳ್ಬಿಟ್ರೆ ನಿಮ್ಮ ಹೆಚ್ಚಳದ ಎಫೆಕ್ಟ್ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಡಿವೈಡ್ ಆಗುವಂತ ಆತಂಕ ಕೂಡ ನಿಮ್ಮನ್ನ ಕಾಡ್ತಿದೆ ಅಂತ ನಾನು ಅನ್ಕೋತೀನಿ. ಕನ್ಸಾಲಿಡೇಟ್ ಆಗೋದಿಲ್ಲ. ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ನೋಡಿ. ಬಹುಶಃ ಒಂದು 40-50 ವರ್ಷದಲ್ಲಿ ಯಾವ ರಾಜ್ಯದಲ್ಲೂ ತೆಗೆದುಕೊಳ್ಳದೇ ಇರತಕ್ಕಂಥ ಇಷ್ಟು ದಿಟ್ಟವಾದಂಥ ತೀರ್ಮಾನವನ್ನು ಮೀಸಲಾತಿ ವಿಚಾರದಲ್ಲಿ ತೆಗೆದುಕೊಂಡಿದ್ದೀವಿ. ನಾವು ಎಲ್ಲರಿಗೂ ಹೇಳ್ತಿದ್ವಿ ಸರ್ವಸ್ಪರ್ಶಿ ಸರ್ವವ್ಯಾಪಿ ಅಂತ, ಪ್ರತಿಯೊಬ್ಬರನ್ನು ಟಚ್ ಮಾಡಿರ್ತಕ್ಕಂಥ, ಯಾರನ್ನೂ ಕೂಡ ಎಕ್ಸ್ಕ್ಲೂಡ್ ಮಾಡಿಲ್ಲ ನಾವು. ಎಲ್ಲರನ್ನೂ ಇನ್ಕ್ಲೂಸಿವ್ನೆಸ್ ಮಾಡ್ತಕ್ಕಂಥ, ಅವ್ರು ಕೇಳಿರ್ತಕ್ಕಂಥ ಡಿಮ್ಯಾಂಡನ್ನು ಮೆಟ್ ಡಿಮ್ಯಾಂಡ್ ಅಂತಂದರೆ ಅವ್ರನ್ನ ಶಿಕ್ಷಣ ಮಿಕ್ಕಿದ ಎಲ್ಲದರಲ್ಲೂ ಅವರಿಗೆ ಪಾರ್ಟಿಸಿಪೇಟ್ರಿ ಆಗಬೇಕು, ದೊಡ್ಡಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಆಧಾರದ ಮೇಲೆ ಅಂತ ಕೊಟ್ಟಿದ್ದೀವಿ ನಾವು. ಬಹುತೇಕ ನಮಗೆ ಕಾನ್ಫಿಡೆಂಟ್ ಇರ್ತಕ್ಕಂಥದ್ದು, ಎಷ್ಟು ವಿಶ್ವಾಸ, ನಮ್ಗೆ ಅದಮ್ಯವಾದಂಥ ವಿಶ್ವಾಸ ಇರ್ತಕ್ಕಂಥದ್ದು ಏನಂತಂದರೆ, ಇವತ್ತಿನ ಈ ಎಲೆಕ್ಟ್ರಲ್ ಕಾಲೇಜ್ ಏನೀಗ ತಯಾರಾಗಿದೆ, ಈಗಾಗಿರ್ತಕ್ಕಂಥ ಎಲೆಕ್ಟ್ರಲ್ ಕಾಲೇಜು, ಇಟ್ ಈಸ್ ವೆರಿ ಸ್ಟ್ರಾಂಗ್. ನೋಡಿ, ನೀವು ಇವರೆಲ್ಲ ಸ್ಟೇಟ್ಮೆಂಟ್ ನೋಡ್ತಾ ಬನ್ನಿ, ಎರಡೂ ಬಿಟ್ಬಿಡಿ. ನೀವು ಸುರ್ಜಿವಾಲಾ ಸ್ಟೇಟ್ಮೆಂಟ್ ನೋಡಿ. ಕರ್ನಾಟಕದಲ್ಲಿ 1,000 ED ಆಫೀಸರ್ಸ್ನ ಕರ್ಕೊಂಬಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ. ಎಲ್ಲೆಲ್ಲೆಲ್ಲಿ ಇವರು ಡೆಬ್ಯಾಕಾಲ್ ಆಗಿದ್ದಾರಲ್ಲ ಕಾಂಗ್ರೆಸ್ಸು. ಇಲ್ಲ, ದೇ ಟೇಕ್ ದ ಶೆಲ್ಟರ್ ಆಫ್ ಫಸ್ಟು EVM ತಗೋತಾರೆ, ಇಲ್ಲ ED ತಗೋತಾರೆ. ಎರಡೂ ಇಲ್ಲಾಂದರೆ ಜನ ಅವ್ರನ್ನ ಎಕ್ಸಿಟ್ ಮಾಡ್ತಾರೆ. ದೇ ಡಿಪೆಂಡೆಂಟ್ ಆನ್ ಐದರ್ EVM ನೈತೋ ED ಆರ್ ದೇ ದೆಮ್ಸೆಲ್ಫ್ ಎಕ್ಸಿಟ್ ಇನ್ ದ ಎಂಟೈರ್ ರೈಸ್. ಕಾಂಗ್ರೆಸ್ಸಿನ ಪರಿಸ್ಥಿತಿ ಕರ್ನಾಟಕದಲ್ಲೂ ಇದೇ ಆಗುತ್ತೆ. ಕಾಂಗ್ರೆಸ್, ನಾ ಹೇಳ್ತೀನಿ ಕೇಳಿ,
ಅವರು ಒಂದು ಭ್ರಮಾಲೋಕದಲ್ಲಿ ಇಲ್ಯೂಷದಲ್ಲಿ ಹೋಗ್ತಾ ಇದ್ದಾರೆ. ನನಗೇನು ಅದ್ರದ್ದೇನು ಬೇಸರ ಇಲ್ಲ. ಅವ್ರು ಬಿಡಿ, ದೇ ಆರ್ ಎಂಟೈಟಲ್ಡ್ ಅಂಡ್ ದೇ ಆರ್ ಲಿಬರ್ಟಿ ಟು ಡೂ ದಟ್. ಅಲ್ಲ, ಇಲ್ಯೂಷನ್ ಅಂದ್ರೆ ಯಾರ್ದು? ಪಟ್ಟಿ ಬಿಟ್ಟೋರ್ ಇಲ್ಯೂಷನ್ ಅಲ್ಲ, ಈಗ ಇವ್ರು ಹೇಳಿದ್ರಲ್ಲ 141 ಅಂತ ಹೇಳಿದ್ರು ಸಂಖ್ಯೆ ಅಂತಲ್ಲ, ಇವೆಲ್ಲ ಭ್ರಮೆಯ ಸಂಗತಿಗಳು. ಯಾಕಂದ್ರೆ ಭ್ರಮೆ ಒಂದೇನ್ ಗೊತ್ತಾ ಮಹೇಶ್ ಜಿ, ನಿಮ್ ಪಕ್ಷದವರು ಹೇಳ್ತಾರೆ 150 ಸೀಟ್ ಗೆಲ್ಲೋದೇ ನಮ್ ಗುರಿ ಅಂತ. ಹಂಗಂದ್ರೆ ಭ್ರಮೆ ಅನ್ಬೋದಾ? ಹಾಗಂತಲ್ಲ, ಅವ್ರವ್ರ ಆಸೆ ಆಕಾಂಕ್ಷೆ ಒಂದು ವಿಷಯ ಹೇಳ್ತೀನಿ. 16 ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ. ಹೌದು, 16 ಸ್ಟೇಟ್ಸ್ ಗೊತ್ತಾಯ್ತಾನೆ. ಕಾಂಗ್ರೆಸ್ ಲಾಸ್ಟ್ ದೇರ್ ಗ್ರೌಂಡ್. ಈಗ ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ನಿನ್ನೆ ಅನಿಲ್ ಆಂಟನಿ ಬಿಡ್ತಾರೆ, ಇವತ್ತು ಕಿರಣ್ ರೆಡ್ಡಿ ಬಿಡ್ತಾರೆ. ಏನಕ್ಕೆ ಬಿಡ್ತಾರೆ? ಅಲ್ಲ, ಕಾಂಗ್ರೆಸ್ ಇಸ್ ಆಲ್ಮೋಸ್ಟ್ ನಥಿಂಗ್ ಇನ್ ಆಂಧ್ರ, ಸೊ ಯು ಶುಡ್ಂಟ್ ಬಿ ಪ್ರೌಡ್ ಆಫ್ ದಟ್. ಹಾಗಂತಲ್ಲ ನೋಡಿ ಸರ್, ಪ್ರತಿಯೊಂದು ಕರೆಕ್ಟ್. ಪ್ರತಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ಸರ್ ತಿಂದ್ಬಿಟ್ಟಿದಾರಲ್ಲ ಕಾಂಗ್ರೆಸ್ ಅಲ್ಲಿ ಇದೆ. ತೆಲಂಗಾಣದಲ್ಲಿ ತಕ್ಕಮಟ್ಟ ನಿಮ್ಗೊಂದು ಹೇಳುದು, ಇವ್ರು ಈಗ ನಮ್ಮ ರಮೇಶ್ ಅಣ್ಣ ಮಾತಾಡ್ತಾ ಹೇಳಿದ್ರು, ಖರ್ಗೆ ಬಿಕಮ್ ನೆಕ್ಸ್ಟ್ ಇದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆದ್ರೂ ಆಗ್ಬಹುದು. ಕಾಂಗ್ರೆಸ್ ಏನಿದೆ, they are the junior partners. They are junior partners. Okay. No, Congress become junior partners. Congress does not have any identity in this country. They lost all their credibility and identity. ಜನಕ್ಕೆ ಯಾವ ಮಟ್ಟಕ್ಕೆ ಕೋಪ ಇದೆ ಅಂತ ನಿಮ್ಗೊಂದು ವಿಷಯ ಹೇಳ್ತಿ ಕೇಳಿ. ಏನು ಬೇಕಾದ್ರೆ ಕರ್ನಾಟಕ ಜನ ಸಹಿಸ್ತಾರೆ, ಎಂತ ಬೇಕಾದ್ರೆ ಸಹಿಸ್ತಾರೆ. ಈ ದೇಶದ ಬಗ್ಗೆ ಅಗೌರವ ಮಾಡ್ತಕ್ಕಂಥದ್ದು, ದೇಶದ ಬಗ್ಗೆ ಇರ್ತಕ್ಕಂಥದ್ದು. ನಾನು ಒಂದು ಕಾಲೇಜ್ಗೆ ಹೋಗಿದ್ದೆ ಮೊನ್ನೆ, ಜನ ಆಶ್ಚರ್ಯ ಆಗ್ತದೆ ಈ ಮಟ್ಟಕ್ಕೆ ಈ ರಾಹುಲ್ ಗಾಂಧಿಯವರ ಇಮ್ಮೆಚ್ಯೂರಿಟಿ ಇದೆಯಲ್ಲ, ಫೇಲ್ಡ್ ಲೀಡರ್ ಇದೆಯಲ್ಲ, ಜನಕ್ಕೆ ಒಂದು ಅವಕಾಶ ಕಾಯ್ತಾ ಇದ್ದಾರೆ. ದೇ ವಾಂಟ್ ಟು ಸೀಕ್ ದ ಅಪರ್ಚುನಿಟಿ ಟು ಥಾಟ್ ಎ ಬಿಫಿಟಿಂಗ್ ರಿಪ್ಲೈ ಟು ದಿ ಕಾಂಗ್ರೆಸ್. ಯಾವ ಥರ ಬನ್ನಿ, ನಾನು ಹೇಳ್ತೀನಿ ನಿಮಗೆ, ಚರ್ಚೆ ಮಾಡೋಣ ಬನ್ನಿ. ನಮ್ಗೆ ಯಾವ ಥರ ದೇಶದ ಅಗೌರವ ಒಂದು ಕಡೆ ಮಹೇಶ್ ಜಿ, ನಾನು ನಿಮಗೆ ಕೇಳೋದು ಒಂದೇ ಪ್ರಶ್ನೆ. ಭ್ರಷ್ಟಾಚಾರ ಒಂದು ಮತದಾನಕ್ಕೆ ವಿಷಯ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆಸ್ ಅ ವೋಟರ್ ನಾನು ಹೇಳ್ತೀನಿ, ನಾನು ಒಬ್ಬರ ಮನೆಯ ಟೇಬಲ್ ಮೇಲೆ 6 ಕೋಟಿ ಕ್ಯಾಶ್ ನೋಡಿದಾಗ ನನ್ನ ಮನಸ್ಸಲ್ಲಿ 10 ಪ್ರಶ್ನೆ ಉದ್ಭವ ಆಗುತ್ತೆ. ನಾನು ಆ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಕೇಳಲಿಕ್ಕೆ ಹೋಗೋದಿಲ್ಲ. ಐ ಸ್ಪೀಕ್ ಫಾರ್ ದ ಕಾಮನ್ ಮ್ಯಾನ್. ನಾನೊಬ್ಬ ಕಾಮನ್ ಮ್ಯಾನ್. ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನಗೆ ಗೊತ್ತಿದೆ 1 ಕೋಟಿ ಅಲ್ಲ ಸ್ವಾಮಿ, 1 ಲಕ್ಷ ದುಡಿಯೋದಕ್ಕೆ ನಾನು ಎಷ್ಟು ವರ್ಷ ಕೆಲಸ ಮಾಡಬೇಕಾಯ್ತು ನನಗೆ ಗೊತ್ತಿದೆ. ಅಂತ ಒಂದು ಪರಿಸ್ಥಿತಿ 200% ತುಂಬಾ ಆನರ್ ಮಾಡ್ತೀನಿ ನಿಮ್ಮ ಪ್ರಶ್ನೆ. ನಾನು ಆನರ್ ಮಾಡ್ತೀನಿ ನಿಮ್ಮ ಪ್ರಶ್ನೆ. ಒಂದು ವಿಷಯ ಹೇಳ್ತೀನಿ ಕೇಳಿ ಸರ್, ನಮ್ಮ ಆ ಕಮಿಟ್ಮೆಂಟ್ ಇದ್ದಿದ್ದಕ್ಕೋಸ್ಕರ ನಾ ಕಾವುಂಗ ನಾ ಕಾನೆಂದುಂಗ, ದ ಝೀರೋ ಟಾಲರೆನ್ಸ್ ಆನ್ ಕರಪ್ಷನ್ ನಾವು ಕಳೆದ 8 ವರ್ಷದಲ್ಲಿ ನಾವು ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು. ಇವ್ರು ಇದೇ ಥರ ಅಲಿಗೇಷನ್ ಮಾಡ್ತಾ ಬಂದರು. ಸುಪ್ರೀಂ ಕೋರ್ಟ್ ಒಳಗಡೆ 8 ಕೇಸ್ ತೆಗೆದುಕೊಂಡು ಹೋದರು. ಸುಪ್ರೀಂ ಕೋರ್ಟ್ ಆಲ್ 8 ಕೇಸಸ್ ಚೀಮಾರಿ ಹಾಕಿಸ್ಕೊಂಡು ಆಚೆ ಬರೋ ಥರ ಆಯಿತು. ಮೊನ್ನೆ 14 ಪಾರ್ಟಿಗಳು ಇಡಿಗೆ ಸಂಬಂಧಪಟ್ಟಂಥ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಏನಕ್ಕೆ ವಾಪಸ್ ತೊಗೊಂಡ್ರು ಇವರು? ಏನಕ್ಕೆ ವಾಪಸ್ ತೊಗೊಂಡ್ರು? ಮೊನ್ನೆ ದಿನ ಸುರ್ಜಿವಾಲ 1000 ಜನ ಇಡಿ ಅವ್ರು ಬಂದು ಇವ್ರದ್ದೆಲ್ಲ ಮನೆಗಳು ಅಡ್ಡಾಡ್ತಿದ್ದಾರೆ ಅಂತಂದ್ರಲ್ಲ, ಮೊನ್ನೆ ಯಾಕೆ ತೊಗೊಂಡ್ರು? ವಾಪಸ್ ಯಾಕೆ ತೊಗೊಂಡ್ರು ಇವರು ಕೇಸು? ಇವ್ರದ್ದು ಅಭಿಷೇಕ್ ಸಿಂಗ್ ಮೊನ್ನೆ ಯಾಕೆ ತೊಗೊಂಡ್ರು? ಕಾಂಗ್ರೆಸ್ ಹೇಳ್ತಿರ್ತಕ್ಕಂಥದ್ದು ಅಷ್ಟು ಫಾಲ್ಸ್, ಫೇಕ್. ಮತ್ತು ಎರಡನೇ ವಿಷಯ ಹೇಳ್ತೀನಿ ಕೇಳಿ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ನಾನು ಆಶೀರ್ವಾದ ಮಾತಾಡ್ತೇನೆ. ಭ್ರಷ್ಟಾಚಾರದ ಬಗ್ಗೆ ಅದು ಯಾರು ಮಾಡಿದ್ರು ಅದು ತಪ್ಪೆ, ಅದು ಯಾರು ಮಾಡಿದ್ರು ತಪ್ಪೆ. ನಾವು ಅದನ್ನು ಐಡಿಯಾ ಮಾಡಬೇಕು ಅಂತಿದ್ರೆ ಅದ್ಯಾವ ದೊಡ್ಡ ವಿಷಯ ಇತ್ತು? ನಾವು ADGP ರ್ಯಾಂಕಿನ ಒಬ್ಬ IPS ಆಫೀಸರ್ನ ಒಳಗಡೆ ಹಾಕ್ತೇವೆ. ನಮ್ಮದೇ ಒಬ್ಬ ಹೇಳಿ ಅವನು ತಪ್ಪು, ಆಮೇಲಿಂದ ಪ್ರಾಸಿಕ್ಯೂಷನ್ ಆಗುತ್ತೆ, ಅದ್ರದ್ದು ಬಿಡಿ, ಅದು ಕೋರ್ಟ್ ಟ್ರಯಲ್ ಆಗುತ್ತೆ, ಏನಾಗುತ್ತೆ ಸರಿ, ಅವನನ್ನು ಬಂಧನ ಮಾಡ್ತೀವಿ. ನಾವೇನು ಅದನ್ನು ತಡೆಯುವಂಥ ಪ್ರಯತ್ನ ಮಾಡಲಿಲ್ಲ. ನಾವೆಂತ ಮಾಡಿದ್ವಿ? ನಾವು ಯಾವುದಾದ್ರು ಪೊಲಿಟಿಕಲ್ ಪಾರ್ಟಿ ಇಡೀ ದೇಶದಲ್ಲಿ ಈ ಥರದೊಂದು ಸೀನ್ ಇವ್ರದ್ದೇ ತೊಗೊಳ್ಳಿ. ಉತ್ತರ ಹೇಳ್ತೀನಿ. ಪಂಜಾಬಿನ ಮುಖ್ಯಮಂತ್ರಿ ಏನೆಲ್ಲ ಆಯಿತು ಎಪಿಸೋಡ್? ಏನು ಬೇಡಪ್ಪ, ರಾಹುಲ್ ಗಾಂಧಿ ಮೇಲೆ ಒಂದು ಸಣ್ಣದು ಒಂದು ಬೇಲ್ ಕೊಟ್ಟಿಲ್ಲ ಒಂದು ಅಂದರೆ ರಾಹುಲ್ ಗಾಂಧಿ ಎಷ್ಟು ಜನಕ್ಕೆ ಸೇರಿಸ್ಕೊಂಡು ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾರೆ? ಎಷ್ಟು ಜನಕ್ಕೆ ಪ್ರತಿಭಟನೆ ಮಾಡಿಸಿದ್ರು? ನ್ಯಾಷನಲ್ ಹೆರಾಲ್ಡ್ಗೆ ಇಡೀ ದೇಶದ ಕಾರ್ಯಕರ್ತರಿಗೆ ಬನ್ನಿ ಅಂತ ಕರೀತಾರೆ. ಯಾವ್ಯಾವ ಸತಿ ಬೇಲ್ ತಗೊಳ್ತಾರೆ, ಪ್ರತಿ ಸಂದರ್ಭದಲ್ಲೂ ಕಾರ್ಯಕರ್ತರನ್ನ ಮಾಡ್ತಾರೆ. ಏನು ಬೇಡಪ್ಪ, ನೆನ್ನೆ ಸೂರತ್ ಕೋರ್ಟ್ಗೆ ಎಲ್ಲಿಂದ ಎಷ್ಟು ಜನಕ್ಕೆ ವಿಮಾನ ಕರ್ಕೊಂಡು ಹೋಗ್ತಾರೆ? ನಮ್ಮ ಕಡೆಯಿಂದ ಏನಾರು ಒಂದು ಪ್ರೊಟೆಸ್ಟ್ ಈ ಥರದ್ದು ಹೇಳಿ? ನೀವು ಪತ್ರಕರ್ತರಿದ್ದಾರೆ, ಎಲ್ಲರೂ BJP ತನ್ನ ಕಾರ್ಯಕರ್ತನ ಬಿಟ್ಕೊಂಡು ನಮ್ಮನ್ನು ಬಂಧನ ಮಾಡಿರೋದು ತಪ್ಪಿದೆ ಅಂತ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಿದ್ದೀವಿ. ಪತ್ರಕರ್ತನ ಕೇಳಿದಿರಿ, ಹೇಳಿ ನನಗೆ. ಭ್ರಷ್ಟಾಚಾರ ಆಗೋಯ್ತು, ಅದಾದ್ಮೇಲೆ ನಾವು ಹೆಂಗೆ ರೆಸ್ಪಾಂಡ್ ಮಾಡಿದ್ವಿ ನೋಡಿ ಅನ್ನೋದಲ್ಲ ಕೀರ್ತಿ ಶ್ರೇಯಸ್ ಇರೋದು.
ಭ್ರಷ್ಟಾಚಾರ ಆಗ್ಲೇಬಾರ್ದು, ಅಲ್ಲಿರೋದು ಕೀರ್ತಿ 200%. ದಯವಿಟ್ಟು 70 ವರ್ಷದ ಈ ದೇಶದೊಳಗಡೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರ ಅಂತಕ್ಕಂಥ ನೋ ಕ್ರೆಡಿಟ್. ಭ್ರಷ್ಟಾಚಾರ ತಡೆದ್ಬಿಟ್ಟು credit ಮಾಡಿ. ಭ್ರಷ್ಟಾಚಾರಕ್ಕೆ ನಾವು react ಮಾಡಿದ್ರೆ ಇವ್ರನ್ನ ಜೈಲ್ಗೆ ಹಾಕಿದ್ರೆ ನಮ್ದೇ ಆಡಳಿತ ತೋರಿಸ್ಕೊಟ್ಟಿದೆ. credit ಇಲ್ಲ ಅಲ್ಲಿ. ನಾವು ತೋರಿಸಿರ್ತಕ್ಕಂಥದ್ದು 8 ವರ್ಷ. ನೀವು ಒಂದು ಮಾತು ಅಲ್ಲ, ಒಂದ್ ನಿಮಿಷ ಹಂಗಣಕ್ ಹೋದ್ರೆ ನೀವು ಯಾರು ಭ್ರಷ್ಟಾಚಾರ ಮಾಡಿದ್ರೆ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ನೀವು ಥ್ಯಾಂಕ್ಫುಲ್. ಯಾಕಂದ್ರೆ ನೀವು ನಿಮ್ಮ ಪ್ರಶ್ನೆ ನಿಮ್ಮ ದಿಟ್ಟ ಹೆಜ್ಜೆ ತೋರಿಸೋದಕ್ಕೆ ಒಂದು ಅವಕಾಶ ಕೊಟ್ಟರು. ಕಾಂಗ್ರೆಸ್ ಬಿತ್ತಿರ್ತಕ್ಕಂಥ ಈ ಆಲತ್ ಮರವನ್ನ ರಾತ್ರಿ ಬೆಳಿಗ್ಗೆ ತೆಗಿಲಿಕ್ಕೆ ಆಗೋದಿಲ್ಲ. ನಾವು ಮಾಡಿದ್ವಿ ಹಿಂದೆ. ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಹೇಳಿದ್ರು ನಾವು ದುಡ್ಡು ಕಳಿಸಿದ್ರೆ 15 ರೂಪಾಯಿ ತಲುಪತ್ತೆ, 85% ಸೋಲತ್ತೆ ಅಂತ. ಅದು 85% ಇವ್ರದ್ದು, 85%. ಅದು ಬಿಟ್ಟಾಕಿ ನಾನು ಹೇಳ್ತೀನಿ. ಈ ರಾಜ್ಯದ ಒಳಗಡೆ ಕಳೆದ 1 ವರ್ಷದಲ್ಲಿ ಇವತ್ತು ವಿಶ್ವಸಂಸ್ಥೆ, ವರ್ಲ್ಡ್ ಬ್ಯಾಂಕ್, ಇಡೀ ಜಗತ್ತಲ್ಲಿರೋ ಅಷ್ಟು ಇನ್ಸ್ಟಿಟ್ಯೂಷನ್ಸ್ ಹೇಳ್ತಿದೆ ನಾವು DBT ಮುಖಾಂತರ ಹತ್ತತ್ರ 28 ಲಕ್ಷ ಕೋಟಿ ರೂಪಾಯಿ ಪಾಸ್ ಮಾಡಿದ್ವಲ್ಲ. ಎಲ್ಲರೂ 1 ರೂಪಾಯಿ ಪ್ರಾರಂಭ ಮಾಡಿದ್ದೀವಿ. ನಾವು ಪ್ರಯತ್ನ ಮಾಡಿದ್ದೀವಿ. ಮೊನ್ನೆ CBI ಕಾನ್ಕ್ಲೇವ್ ಮಾಡೋದು. ನಾನು ಈಗ ಬಿಜೆಪಿಯವರು ಇಷ್ಟೊತ್ತು ಮಾತಾಡ್ತಾ ಇದ್ರು, ಜನನೂ ಕೇಳಿಸ್ಕೊಳ್ತಿದ್ರು. ನೀವು ಒಂದು ಅದ್ಭುತವಾದಂಥ ಒಂದು ಮಾತು ಹೇಳಿದ್ರಿ, ಅದಕ್ಕೆ ನಾನು ಮಾತಾಡ್ಬೇಕಂತ ಅನಿಸಿದ್ದು. ಭ್ರಷ್ಟಾಚಾರ ಆಗಿದೆ, ಅವ್ರನ್ನ ಜೈಲ್ಗಿಟ್ಟಿದ್ದೀವಿ ಅಂತ. ಭ್ರಷ್ಟಾಚಾರನೇ ಏನಕ್ಕಾಗಬೇಕು? ಅದ್ವಿತೀಯ ನಾಯಕರು ಮೋದಿಯವರು ಅಂತಂತ ಹೇಳ್ಕೊಳ್ತಾರಲ್ವ, ಆ ಭ್ರಷ್ಟಾಚಾರನೇ ಏನಕ್ಕೆ ಮಾಡಿದ್ರಿ? ADGP ರ್ಯಾಂಕಿಂಗ್ ಅವರು ಜೈಲಲ್ಲಿ ಕೂತಿದ್ದಾರೆ ಅಂದರೆ ಅದು ನಿಮ್ಮ ಸರ್ಕಾರದಲ್ಲಿ ಆಗಿರೋ ಭ್ರಷ್ಟಾಚಾರ ಒಂದು ಸರ್. ಮತ್ತು BJPಯವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಸರ್, ಕಾಂಗ್ರೆಸ್ ಅವ್ರ ಬಗ್ಗೆ, ಅವ್ರ ಮೇಲೆ, ಅವ್ರ ಸರ್ಕಾರದಲ್ಲಿ ಎಷ್ಟು ಒಂದು ಭ್ರಷ್ಟಾಚಾರನ ಅಪವಾದ ಮಾಡಿದ್ದಾರೆ ಸರ್. ಒಂದು ತನಿಖೆನಾದ್ರೂ ಹೊರಗಡೆ ತಂದ್ರ ಸರ್ ಬಿಜೆಪಿಯವರು? ಒಂದು ನಾಣ್ಯದ 2 ಮುಖಗಳು. ಹೇಗೆ ನೀವು ಇವತ್ತಿನ ಚರ್ಚೆನಲ್ಲಿ ದಲಿತರು, ಹಿಂದುಳಿದವರಿಗೆ ಮುಖ್ಯಮಂತ್ರಿ ಕೊಡಲ್ಲ, 2 ದೊಡ್ಡ ಪಕ್ಷಗಳು ಆಟ ಆಡಿಸ್ತಾರೆ, 2013ರಲ್ಲಿ ಪರಮೇಶ್ವರ್ ಅವರೇ ಮುಖ್ಯಮಂತ್ರಿಯಾಗಿ ಹೋಗ್ತಾರೆ ಅಂತ ಹೇಗೆ ಅವ್ರನ್ನ ಸೋಲ್ಸಿದ್ರು ಆ ಒಂದು ಬಣದವರು, ಹಾಗೇನೆ ಇವರು ಭ್ರಷ್ಟಾಚಾರ ಮಾಡಿ ಇವರು ಜನಕ್ಕೆ ಮೋಸ ಮಾಡ್ತಿದ್ದಾರೆ, ದಿಕ್ಕು ತಪ್ಪಿಸ್ತಿದ್ದಾರೆ. ಕಾಂಗ್ರೆಸ್ ಅವ್ರ ಮೇಲೆ 1 ವಾರದಿಂದೇನೂ ಮಾಡಿದ್ದಾರೆ ಸರ್, ಒಂದು ತನಿಖೆನ ತರಲಿಲ್ಲ ಸರ್. 4 ವರ್ಷದಲ್ಲಿ ಇಬ್ರು ಒಂದೇ ಸರ್, ಇಬ್ರು ಒಂದೇ ಜನಕ್ಕೆ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಸರ್. ಕಾಂಗ್ರೆಸ್ ಮಾನ್ಯ ಕೃಷಿ ಸಚಿವರು ಯಾರು ಅಲ್ಲ ಸರ್, BC ಪಾಟೀಲ್ ಅವರು ಮಾತಾಡ್ತಾರೆ 1 ವಾರದಿಂದ ಸಿದ್ದರಾಮಣ್ಣ ಅವರು 8,500 ಕೋಟಿ ಅವ್ಯವಹಾರ ನಡೆಸಿದ್ದಾರೆ ಅಂತ. ಸರ್ ಏನು ಬೇಡ ಸರ್, ಒಂದು ಜನಕ್ಕೆ ಹೇಗೆ ಅಂತ ನೋಡಿ ಸರ್, ಹತ್ತತ್ರ 70 ವರ್ಷದಲ್ಲಿ ಸುಮಾರು 35 ಕಮಿಷನ್, 43 ಜಡ್ಜ್ಮೆಂಟ್ಗಳು ರಿಲೇಟೆಡ್ ಅಂಡ್ ಕರಪ್ಷನ್ಸ್ ಬಂದಿರತಕ್ಕಂಥದ್ರಲ್ಲಿ ಹತ್ತತ್ರ 21.5 ಲಕ್ಷ ಕೋಟಿ ರೂಪಾಯಿ ಅಷ್ಟು ಒಟ್ಟು ಜೀಪಗಣದಿಂದ ಹಿಡಿದು ಮೊನ್ನೆ ತನಕ ಬಂದಿರತಕ್ಕಂಥದ್ದು. ಕನ್ವಿಕ್ಷನ್ ಆಗಿರೋದು, ಕರಪ್ಷನಲ್ಲಿ ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು. ಜೈಲಲ್ಲಿ ಇದ್ದಂಥ ಪೊಲಿಟಿಕಲ್ ಪಾರ್ಟಿ ಜೊತೆ ಕಾಂಗ್ರೆಸ್ ಅಲೈನ್ಸ್ ಮಾಡುತ್ತೆ. ಉದಾಹರಣೆ ಫಡ್ಡರ್ ಸ್ಕ್ಯಾಮಲ್ಲಿ ಲಾಲೂ ಪ್ರಸಾದ್ ಯಾದವ್ ದೋಷಿ ಅಂತ ಕನ್ವಿಕ್ಷನ್ ಆಗುತ್ತೆ. ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ, ದೋಷಿ ಅಂತ ಆಗಿರುವಂತ ಪೊಲಿಟಿಕಲ್ ಪಾರ್ಟಿ. ನಾನು ನಿಮ್ಗೊಂದು ಈ ವಿಷಯ ಹೇಳ್ತೀನಿ. ಇವತ್ತಿನ ಅವ್ರ ಜೊತೆ ನೀವು ನಿಮ್ ಪಕ್ಷದಲ್ಲಿ ಯಾರನ್ನ ಸೇರ್ಸ್ಕೊಂಡಿದ್ದೀರಿ, ಯಾರನ್ನ ಸೇರ್ಸ್ಕೋಬೇಕು ಅಂತಿದ್ದೀರಿ, ಅವ್ರದ್ದು ರೆಕಾರ್ಡ್ ಏನು, ಟ್ರ್ಯಾಕ್ ರೆಕಾರ್ಡ್? ನಾನು ಮಾತಾಡ್ತೀನಿ. ನಾವು ಯಾರಿಗೆಲ್ಲ ನೀವು ಇಡೀ ಪಶ್ಚಿಮ ಬಂಗಾಳದಿಂದ ಸೇರಿಸ್ಕೊಂಡಂತ ಯಾರೆಲ್ಲ BJP ಒಳಗಡೆ ಸೇರ್ತಾರೆ, ಡ್ಯೂ ಪ್ರೋಸೆಸ್ ಆಫ್ ಏನು ಲೀಗಲ್ ಸ್ಕ್ರೂಟಿನಿ ನಡೀತಾ ಇರತಕ್ಕಂಥದ್ದು ಒಬ್ರಿಗೆ ನಾವು ತರೋದಿಲ್ಲ. ಮುಕುಲ್ ರಾಯ್ ಉದಾಹರಣೆ. ಮುಕುಲ್ ರಾಯ್ ನಾವೇನು ಒಂದೇ ಒಂದು ದಿನ ಅವರು BJP ಒಳಗಡೆ ಇದ್ರೂ ಕೋರ್ಟ್ ಒಳಗಡೆ ನಡೀತಾ ಇರ್ತಕ್ಕಂಥ ಟ್ರೈಲ್ನ ನಾವು ನಿಲ್ಲಿಸಿಲ್ಲ. ಜನಾರ್ದನ್ ರೆಡ್ಡಿ ಅವ್ರು 100 ನಮಗೆ ಸಪೋರ್ಟ್ ಮಾಡಿರಲಿ. ಜನಾರ್ದನ್ ರೆಡ್ಡಿ ಮೇಲೆ ಏನು ಕೇಸ್ ಆಗಬೇಕು ನಡೀತಾ ಇರ್ತದೆ, ಕೋರ್ಟ್ ಒಳಗಡೆ ನಡೀತಾ ಇರ್ತಕ್ಕಂಥದ್ದು. ಇವರೆಲ್ಲ ವಕೀಲರಿದ್ದಾರೆ, ಯಾರು ನಮ್ಮ ರಮೇಶ್ ಅಣ್ಣ ವಕೀಲರಿದ್ದಾರೆ. ಒಂದೇ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ರಪ್ಪ. 200% ಇದನ್ನ ಏನು ಈ ಭ್ರಷ್ಟಾಚಾರ ಅಂತಕ್ಕಂಥ ಪೆಡಂಭೂತ ಈ ದೇಶದೊಳಗಡೆ ಇದೆ, ಆಮೂಲಾಗ್ರವಾಗಿ ಈ ದೇಶದಿಂದ ಹೋಗ್ಬೇಕು. ಪ್ರಶ್ನೆನೇ ಇಲ್ಲ ಅದರಲ್ಲಿ, ಯಾವ ಪಾರ್ಟಿ ಇಲ್ಲ ಈ ದೇಶದಿಂದ ಭ್ರಷ್ಟಾಚಾರ. ಆಫ್ ದ ಪಾಯಿಂಟ್ ಹೋಗಿದ್ದೀವಿ, ಬ್ಯಾಕ್ ಟು ದ ಪಾಯಿಂಟ್ ಬರ್ತೀನಿ. ರಮೇಶ್ ಬಾಬು ಅವ್ರು ಮಾತಾಡ್ಬಿಡಿ, ಅದಾದ್ಮೇಲೆ ಬ್ಯಾಕ್ ಟು ದ ಪಾಯಿಂಟ್. ಅವ್ರು ಮಾತಾಡಿದ್ಮೇಲೆ ಅಶ್ವಿನ್ ಮಾತಾಡಲಿ ಅಂತ ಇದ್ದೆ, ಪಾಪ ಅವರು ಇನ್ನೊಂದ್ಸಲ ಜಂಪ್ ಆದ್ರು.
70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳನ್ನ ಮತ್ತೊಂದು ನಮ್ಮ ಸ್ನೇಹಿತರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್, ಐ ಆಮ್ ಅಕ್ಸೆಪ್ಟಿಂಗ್. ಸಮಸ್ಯೆ ಅದೆಲ್ಲ ಇರ್ತಕ್ಕಂಥದ್ದು. 70 ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿರಬಹುದು, ಅದರ 2 ಪಟ್ಟು ಇವ್ರು ಮಾಡಿದ್ದಾರೆ. ಇವ್ರು ಸಿಕ್ಕಿದಂಥ 8 ಅವಕಾಶದಲ್ಲಿ ಇಡೀ ದೇಶ ಮುಗಿಸಿದ್ದಾರೆ. ಇವರು ಆಗಲೇ ಹೇಳಿದ್ರು ರಾಷ್ಟ್ರ ವಿಚಾರ, ನಾವು ಇಡೀ ಕರ್ನಾಟಕದಲ್ಲಿ ರಾಷ್ಟ್ರೀಯತೆ ಬಂದುಬಿಟ್ರೆ ಎಲ್ಲ ಒಂದಾಗ್ಬಿಡ್ತಾರೆ. ಸ್ವಾಮಿ, ರಾಷ್ಟ್ರೀಯತೆ ಹೆಸರಿನಲ್ಲಿ ಕರ್ನಾಟಕದ ಅಸ್ಮಿತೆಯನ್ನು ತಿಂತಾ ಇದ್ದೀರಾ ನೀವು. ಇವತ್ತು ಅಮೂಲ್ದು ಏನು ಮಾಡೋಕ್ಕೆ ಕೊಟ್ಟಿದ್ದೀರಾ ನೀವು? ನಂದಿನಿ ಮುಳುಗ್ಸೋಕೆ ಕೊಟ್ಟಿದ್ದೀರಾ ನೀವು? ಇಲ್ಲಿರ್ತಕ್ಕಂಥ ಸಹಕಾರಿ ಕ್ಷೇತ್ರವನ್ನು ಮುಳುಗ್ಸೋಕೆ ಕೊಟ್ಟಿದ್ದೀರಾ ನೀವು? ರಾಷ್ಟ್ರೀಯತೆ ಹೆಸರಿನಲ್ಲಿ ಕನ್ನಡಿಗನ ತಲೆ ಹೊಡೆಯಕ್ಕೆ ನಿಂತಿದ್ದೀರಾ. ಇವತ್ತು ಬಾರ್ಡರ್ನಲ್ಲಿ ಏನಾಗ್ತಾ ಇದೆ, ಮಹಾರಾಷ್ಟ್ರ ಸರ್ಕಾರದವ್ರು ಬಂದು ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದೀರಾ. ಇನ್ನೊಂದು ಹೇಳಿದ್ರು IAS IPS ಆಫೀಸರು ನಾವು ಜೈಲಿಗೆ ಕಳಿಸೋದು. ನೀವಲ್ಲ ಸ್ವಾಮಿ ಜೈಲಿಗೆ ಕಳಿಸಿದ್ದು, ಕರ್ನಾಟಕ ಹೈಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಅವ್ರನ್ನ ಬಂಧನ ಮಾಡಿದ್ದು, ಅವ್ರನ್ನ ಸಸ್ಪೆಂಡ್ ಮಾಡಿದ್ದು. ನೀವು ಅವ್ರ ಜೊತೆ 40% ಅಡ್ಜಸ್ಟ್ ಆಗಿ ಮೇಯ್ಕೊಂಡು ಕೂತಿದ್ರಿ. ಇನ್ನೊಂದು ನನ್ನ ಸ್ನೇಹಿತರು ಮಹೇಶ್ ಅವ್ರು ಹೇಳಿದ್ರು ಸುಪ್ರೀಂ ಕೋರ್ಟ್ಗೆ ಹೋಯ್ತು ವಿರೋಧ ಪಕ್ಷಗಳದು. ಅಫ್ಕೋರ್ಸ್ ನೀವು CBI ED IT ದುರುಪಯೋಗ ಮಾಡ್ಕೊತಾ ಇರ್ತಕ್ಕಂಥ ಸಂಬಂಧ 14 ಪಕ್ಷಗಳು ಹೋಗಿದ್ದು ನಿಜ ಇದೆ. ಸುಪ್ರೀಂ ಕೋರ್ಟ್ ಇದಕ್ಕೆ ನಾವು ಇಂಟರ್ಫಿಯರ್ ಆಗಲ್ಲ ಅಂತ ಹೇಳಿದ್ದೆ. ಬಟ್ ನೀವು ದಯಮಾಡಿ ಒಂದು ನಿಮಿಷ, ನೀವು ಮಾಡಾಳ್ ವಿರೂಪಾಕ್ಷಪ್ಪನ 8 ಕೋಟಿ 20 ಕೋಟಿ ಹಗರಣವನ್ನು ಅದಕ್ಕೆ ಕೊಟ್ಟು ಸಮರ್ಥನೆ ಮಾಡ್ಕೊಂಡು ಕೊಟ್ಟಿದ್ದೀರಲ್ಲ, ಅದು ಈ ರಾಜ್ಯದ ಜನ ಹೇಳ್ತಾ ಇರೋದು. 40% ಸರ್ಕಾರ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, PCM ಏನಾಗಿದೆ, PSI ಸ್ಕ್ಯಾಂಡಲ್ ಏನಾಗಿದೆ, ಇಂಜಿನಿಯರಿಂಗ್ ಸ್ಕ್ಯಾಂಡಲ್ ಏನಾಗಿದೆ, ಉದ್ಯೋಗದ ಸಮಸ್ಯೆ ಏನಾಗಿದೆ. ಇವತ್ತು 1,000 ರೂಪಾಯಿ ಇದೆ ಹಳ್ಳಿ ಜನ ಆ ಆಧಾರು ಪಾನ್ ಲಿಂಕ್ ಮಾಡೋಕೆ 1,000 ತಲೆ ಮೇಲೆ ಹೊಡಿತಾ ಇದ್ದೀರಾ. DBT ಹೇಳ್ತಾರೆ ಇದೇ ಕಿಸಾನ್ ಯೋಜನೆಯಲ್ಲಿ ಇನ್ನೂ 90 ಲಕ್ಷ ರೈತರಿಗೆ 21ನೇ ಸಾಲಿನಲ್ಲಿ ಪೇಮೆಂಟ್ ಆಗಿಲ್ಲ. ಆಡಿಟ್ ರಿಪೋರ್ಟು ನಂದಲ್ಲ, ಇದು CAG ರಿಪೋರ್ಟು. ಏನು CAG ಏನು ಕಾಂಗ್ರೆಸ್ ಪಾರ್ಟಿ ಕಸ್ಟಡಿಯಲ್ಲಿ ಇದೆಯಾ? ಸೆಂಟ್ರಲ್ ಗೌರ್ಮೆಂಟ್ ಆಡಿಟ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಮಾಹಿತಿ ಇದು ಅಧಿಕೃತವಾಗಿ. ನೀವು ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತೀರಲ್ಲ. ಇವತ್ತು ಮಾಡಾಳು ವಿರೂಪಾಕ್ಷಪ್ಪ ಅಂತ 20 ಕೋಟಿ ಸಿಕ್ತು ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಇವ್ರು ರಿಜೆಕ್ಟ್ ಆಗಿ ಬಂದಿದೆ ಅಪ್ಲಿಕೇಶನ್ ಅಂತ ಸಮರ್ಥನೆ ಕೊಡ್ತಿರಲ್ಲ. ಇದಕ್ಕಿಂತ ಇನ್ನೇನಾಗಬೇಕು ಇಲ್ಲಿ? ದಯಮಾಡಿ ನೀವು ಅಮೂಲ್ KMF ನಾಳೆ ಕರಿತೀನಿ, ಬೇಕಾದ್ರೆ ಬನ್ನಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಷ್ಟಕ್ಕೆ ಹೇಳ್ತೀನಿ. ನೀವು ಅಷ್ಟೆಲ್ಲ ಮಾತಾಡಿದ್ರೆ ಅವ್ರಿಗೆ ಉತ್ತರ ಕೊಡಕ್ ಬಿಟ್ಟಿಲ್ಲ ಅಂದ್ರೆ ಐ ವಾಂಟ್ ಬಿ ಫೇರ್, ಅದಕ್ಕೆ ಬಿಟ್ಟೆ. ವಿಲ್ ಲೀವ್ ಇಟ್ ಅಟ್ ದಟ್. ಒಂದು ಬ್ರೇಕ್ ಹೋಗಿ ಬರ್ತೀನಿ, ವಿಲ್ ಕಮ್ ಬ್ಯಾಕ್ ಟು ದ ಪಾಯಿಂಟ್. ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ನೋಡ್ತೀರಿ ನ್ಯೂಸ್ 18. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.